ಮಸ್ತ್ ಕಾಣತೈತಿಲ್ರಿ ಇದು ಲೋಪಾನ್ ಒಳಗೆ ಸ್ಪೀಡ್ ಯಾವ್ದೈತಪ್ಪ ಅಂದ್ರೆ ನಮ್ಗೆ ಈ ಸೈಡ್ ನೋಡ್ಬೇಕಂದ್ರೆ ಲೋವರ ಮಿಡಲ್ ಅಪ್ಪರ್ ಐತಿ. ಲಾಂಗ್ ಜರ್ನಿ ಇದ್ರೆ ಹೊಯ್ಕೋಬಡ್ಕೋಬೇಡ ಜನರಲ್ ಇರಷ್ಟು ನೋಡ್ರಿ. ಇಲ್ಲಿ ನೋಡ್ರಿ ಇಷ್ಟು ಗರ್ಲ್ ಐತಿ ಅದರ ಸಂಬಂಧ ಟೈಮ್ ನೋಡ್ರಿ ಎಷ್ಟಾಗತ್ತೆ ರಾತ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ಹೊಡಿಯೋಕೆ ಸ್ವಾಗತ ಸುಸ್ವಾಗತ. ನಾನೀಗದನ್ರಿ ಸೊಲ್ಲಾಪುರ ಒಳಗೆ ನಮ್ಮ ಕರ್ನಾಟಕ ದರ್ಶನದ 8ನೇ ಪಾರ್ಟಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ರೀ. ಹೌದ್ರಿ, 8ನೇ ಪಾರ್ಟ್ ಒಳಗೆ ನಾವು ಇವತ್ತು ಕವರ್ ಮಾಡತ್ತೀವಿ ಸೊಲ್ಲಾಪುರದಿಂದ ಹಾಸನಿಗೆ ಹೋಗುವಂಥ ಸೊಲ್ಲಾಪುರ ಹಾಸನ್ 11311 ನಮ್ಮ ಬಾಸ್ ಎಕ್ಸ್ಪ್ರೆಸ್ನ. ಬಾಸು ಅಂತಾರೆ ರೀ, ರಾಕೆಟು ಅಂತಾರೆ, ಇನ್ನೂ ಏನೇನು ಹೆಸರು ಬೇಕು ಹೇಳ್ರಿ ಇದಕ್ಕೆ. ಅಷ್ಟು ಪ್ರಿಯಾರಿಟಿ ಗಾಡಿ ಇದೆ. ಯಾಕಂದರೆ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗೋರಿಗೆ ಜನ್ನತ್ರಿ ಇದು ಗಾಡಿ. ಕಲಬುರಗಿ ಅಂತ ಅಷ್ಟೇ ಅಲ್ಲ, ಕಲಬುರಗಿ, ಯಾದಗಿರಿ, ನಮ್ಮ ರಾಯಚೂರು, ವಾಡಿ ಮತ್ತು ಸೊಲ್ಲಾಪುರದಿಂದ. ಯಾಕಂದರೆ ಫಾಸ್ಟೆಸ್ಟ್ ಟ್ರೈನ್ ಸೊಲ್ಲಾಪುರದಿಂದ ಬೆಂಗಳೂರು ನಡಕಿದೆ. ಮತ್ತು ಕಲಬುರಗಿಯಿಂದ ಬೆಂಗಳೂರು ನಡಕ್ಕೆ ಈಗಂತೂ ಫಾಸ್ಟೆಸ್ಟ್ ಆಗೈತೆ ರೀ ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್. ಬಟ್ ನಿಮ್ಗೆ ಓವರ್ ನೈಟ್ ಟ್ರೈನದ ಮಜಾ ತೊಗೋಬೇಕಂದ್ರೆ ಬೆಸ್ಟ್ ಟ್ರೈನ್ ಬಂದ್ಬಿಟ್ಟು ನಮ್ಮ ಹಾಸನ ಸೊಲ್ಲಾಪುರ ಹಾಸನ ವಯಸ್ಸಾವರ್ಸ ರೀ. ಭಾಳ ಮಂದಿ ಪ್ರಿಫರ್ ಮಾಡ್ತಾರೆ ಈ ಟ್ರೈನ್. ಸೂಪರ್ ಫಾಸ್ಟ್ ಕ್ಯಾಟಗರಿ ಟ್ರೈನ್. ಲೈನ್ ಒಳಗೆ ಹೆಂಗೆ ಅಂದ್ರೆ ರೀ, ಯಾವುದೋ ಟ್ರೈನ್ ಡಿಲೇ ಇತ್ತಿಲ್ಲ ರೀ, ಫಸ್ಟ್ ಅಣ್ಣಾಗ ದಾರಿ ಬಿಡ್ದ ಸೊಲ್ಲಾಪುರ ಹಾಸನ ಬಂದ ಸೈಡ್ ತರ್ಬಿಡ್ರಿ ಅಂತ ಹೇಳ್ದೆ. ಮೊದಲು ಒಂದು ಕಾಲ ಇತ್ತು ರೀ ಉದ್ಯಾನ ಎಕ್ಸ್ಪ್ರೆಸ್. ಯಾವಾಗ ಅದ್ರದ್ದು ಟೈಮಿಂಗ್ ಚೇಂಜ್ ಇತ್ತಲ್ಲ ಅವಾಗ ಉದ್ಯಾನ ಎಕ್ಸ್ಪ್ರೆಸ್ ಅದಕ್ಕೆ ಓಟೆ ಕುಡಿತಿತ್ತು ರೀ. ಇದು ಅಷ್ಟು ಪ್ರಿಯಾರಿಟಿ ಗಾಡಿ. ಮತ್ತು ಈಗ ಮಾತಾಡ್ಬೇಕಂದ್ರೆ ಸೊಲ್ಲಾಪುರ ಹಾಸನ ಡಿಪಾರ್ಚರ್ ಐತಿ 7:20 ನಮ್ಮ ಸೊಲ್ಲಾಪುರದಿಂದ. ಇದು 7:20 ಸೊಲ್ಲಾಪುರ ಬಿಟ್ಟು 8:40 ಹೋಗ್ತಾನೆ ರೀ. ಎಲ್ಲಿಗೆ ಹೇಳ್ರಿ? ನಮ್ಮ ಕಲಬುರಗಿಗೆ. 8:40 ಕಲಬುರಗಿಗೆ ಹೋಗಿ ಕಲಬುರಗಿಯಿಂದ ನಾವು ಮುಂದೆ ಹೋಗ್ತೇವ್ರಿ ಶಹಾಬಾದ, ಅಲ್ಲಿಂದ ವಾಡಿಯಿಂದ ಯಾದಗಿರಿಯಿಂದ ರಾಯಚೂರಿಂದ ಡೈರೆಕ್ಟ್ ಮಂತ್ರಾಲಯದಿಂದ ನಾವು ಡೈರೆಕ್ಟ್ ಹೋಗ್ತೇವೆ ರೀ. ಎಲ್ಲಿಗೆ ಹೇಳ್ರಿ? ಗುಂತಕಲ್ ಜಂಕ್ಷನ್ಗೆ. ಗುಂತಕಲ್ಲಿಂದ ಧರ್ಮವರಮದಿಂದ ನಾವು ಹೋಗಿ ತಲುಪ್ತೇವೆ ಯಶವಂತಪುರ ಜಂಕ್ಷನ್. ಅಲ್ಲಿಂದ ಚಿಕ್ಕಬಾನವಾರ, ಅಲ್ಲಿಂದ ಕುಣಗಲ, ಚನ್ನರಾಯಪಟ್ಟಣ ಹಿಂಗೆ ಅನ್ಕೊಂತ ನಾವು ಹೋಗಿ ತಲುಪ್ತೀವಿ ಹಾಸನ. ನೋಡೋಣಂತ ಯಾವ ಸ್ಟಾಪ್ ಇರುತ್ತೆ. ಎಂಡ್ ಟು ಎಂಡ್ ಜರ್ನಿ, ಎಲ್ಲೂ ಕಟ್ ಮಾಡತ್ತಿಲ್ಲವ ಏನಿಲ್ಲ. ಒಂದು ಜನ ರೀ ಬೈಕ್ ಎಂಡ್ ಟು ಎಂಡ್ ಮಾಡೋ ಕಟ್ ಯಾಕೆ ಮಾಡ್ತಾರೆ ಅಂತೇಳಿ ಅದಕ್ಕೆ ಎಂಡ್ ಟು ಎಂಡ್ ಮಾಡೋಣ ರೀ, ಏನೈತಿ. ಮತ್ತು ಭಾಳ ದಿನ ಆದಮೇಲೆ ನಾವು ಟ್ರೈನ್ ಜರ್ನಿಗೆ ಬಂದೇವೆ. ಯಾಕಪ್ಪ ಅಂದ್ರೆ ನನ್ನ ಕಾಲೇಜ್ ಲೈಫ್ ಜೊತೆ ಸ್ವಲ್ಪ ಬಿಸಿ ಇದ್ದೆ ರೀ. ಯಾಕಂದ್ರೆ ಫೈನಲ್ ಇಯರ್ ಅದ ನನಗೆ. ಫೈನಲ್ ಇಯರ್ ಇದ್ದಾಗ ನಿಮಗೂ ಗೊತ್ತಿರುತ್ತೆ ಅಸೈನ್ಮೆಂಟ್ ಸಬ್ಮಿಷನ್ ಎಲ್ಲ ಆನ್ ಟೈಮ್ ಮಾಡ್ಬೇಕು, ಇಲ್ಲಾಂದ್ರೆ ತೊಂದರೆ ಆಗುತ್ತೆ ರೀ. ಅದ್ರ ಸಂಬಂಧ ಸೊಲ್ಲಾಪುರ ಜಂಕ್ಷನದ ಪ್ಲಾಟ್ಫಾರ್ಮ್ ನಂಬರ್ ಸೊಲ್ಲಾಪುರ ಸ್ಟೇಷನದ ಪ್ಲಾಟ್ಫಾರ್ಮ್ ನಂಬರ್ 5 ಅದೇನು ರೀ ನನಗೆ. ಬಟ್ ನಮ್ದು ಅನೌನ್ಸ್ಮೆಂಟ್ ಹೊರಗೆ ಅದೇನು ಡಿಜಿಟಲ್ ಸೈನ್ ಬೋರ್ಡ್ ಇರುತ್ತಲ್ಲ ಅದ್ರೊಳಗಾಗಿತ್ತು 11311 ಅಂದ್ರೆ ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್ ಬರುತ್ತೆ 5ನೇ ಪ್ಲಾಟ್ಫಾರ್ಮ್ ಒಳಗೆ ಅಂತೇಳಿ. ಇಲ್ಲೂ ಎಲ್ಲ ಬಿಟ್ಬಿಟ್ಟಿದ್ರಿ ಇವೇನು ನೋಡತ್ತಿರಲ್ಲ ಇವು ಕೋಚ್ ಪೋಸ್ಟಿಂಗ್ ಬೋರ್ಡ್ಸ್. ಇಲ್ಲೂ ಬಿಟ್ಬಿಟ್ಟಿದ್ರೆ 11311 ಬರುತ್ತೆ ಪ್ಲಾಟ್ಫಾರ್ಮ್ ನಂಬರ್ 5 ಅಂತೇಳಿ. ಬಟ್ ಈಗ ಅನೌನ್ಸ್ಮೆಂಟ್ ಆಗೈತಿ 2 ನಿಮಿಷದ ಹಿಂದೆ ನಮ್ಮ ಟ್ರೈನ್ ಬರುತ್ತೆ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಅಂತೇಳಿ. ಹೋಗಂಬರ್ರಿ ನೋಡೋಣ ಜರ್ನಿ ಹೆಂಗಿರುತ್ತೆ ಅಂತೇಳಿ. ಬಟ್ ನಿಮ್ಗೆ ಇನ್ನೊಂದು ಗೊತ್ತು ರೀ, ನಾನು ಬುಕ್ ಮಾಡಿದ್ದೆ ತಾತ್ಕಾಲ ಒಳಗೆ ವೇಟಿಂಗ್ ಲಿಸ್ಟ್ ಎಂಟಿತ್ತು. ನಾವು ಹಿಂದಿ ನೋಡಿ ಒಳಗೆ ಇದ್ದೆ. ಕನ್ಫರ್ಮ್ ಆಗಿದ್ರಿ ಸೀಟ. ಬಟ್ ಏನು ಕನ್ಫರ್ಮ್ ಆಗಿದ್ದು ಗೊತ್ತು ರೀ, ಯಶವಂತಪುರ ಬೀದರ್ ಒಳಗೆ ಹೆಂಗೆ ನನಗೆ ಜನರಲ್ ಪಕ್ಕನೇ ಸಿಕ್ಕಿತ್ತಲ್ಲ ಹಂಗೆ ಈಗೂ ಜನರಲ್ ಪಕ್ಕನೇ ಸಿಕ್ಕದ್ರಿ. S9 ಇದ್ದಿದ್ದು ಬೋಗಿನ ರಿಮೂವ್ ಮಾಡಿ SE1 ಅಂತೇಳಿ ಮಾಡ್ರೆ. ನಂದು SE1 ರೀ. ಮತ್ತು ಇನ್ನೊಂದೇನು ಗೊತ್ತು ರೀ, SE1 ಸಿಕ್ಕಿದ್ದಲ್ದೆ ಜನರಲ್ ಬಾಜು ಐತೆ, ಜನರಲ್ ಬಾಜು ಮತ್ತು ಬಾಗ್ಲದ ಬಾಜು ಹೆಂಗಾಗತ್ತೆ ಸೇಮ್ ಯಶವಂತಪುರ ಬೀದರ್ ಸೀನ್ಸ್ ಆಗುವಂಗೈತಿ. ನೋಡೋಣ, ನಾನು ಎಕ್ಸೈಟೆಡ್ ಅದೇನೆ, ನೀವು ಎಕ್ಸೈಟೆಡ್ ಅದಾರೆ ಅಂತ ಗೊತ್ತೈತಿ. ನೋಡೋಣ ಈ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ನಾವು ನಮ್ಮ ಸೊಲ್ಲಾಪುರ ಸ್ಟೇಷನಿಂದ. ಮತ್ತು ಸೊಲ್ಲಾಪುರ ಸ್ಟೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಸೊಲ್ಲಾಪುರದಿಂದ ನಿಮ್ಗೆ ಮುಂಬೈಗೆ ಬಂತು ಕಂಟಿನ್ಯೂಸ್ ಟ್ರೈನ್ ಸಿಗ್ತಾವೆ. ನಾರ್ತಿಗೆ ಬರೀ ಡೆಲ್ಲಿಗೆ ನಿಮ್ಗೆ 1-2 ಟ್ರೈನ್ ಅಟ್ಟ ಸಿಗ್ತಾವೆ ರೀ. ಯಾವುದಪ್ಪ ಅಂದ್ರೆ ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ ಮತ್ತು ಒಂದು ನಮ್ಮ ಹುಬ್ಳಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಅದೇ ಸಿಗುತ್ತೆ. ಮತ್ತು ನಿಮಗೆ ಮಾತಾಡ್ಬೇಕ್ರಪ್ಪ ಅಂದ್ರೆ ನಮ್ಗೆ ಹುಬ್ಳಿಗೆ ಇಲ್ಲಿಂದ ಲೈನ್ ಹೆಂಗೆ ಹೋಗುತ್ತೆ ಅಂತ ನೀವು ಕೇಳ್ತೀರಿ. ಹೌದು ರೀ, ಸೊಲ್ಲಾಪುರದಿಂದ ಔಟ್ರದಾಗ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ವಿಡಿಯೋ ಒಳಗೆ. ಹೊತ್ತಿಗೆ ಅಂತೇಳಿ ಒಂದು ಜಂಕ್ಷನ್ ಬರುತ್ತೆ, ಅಲ್ಲಿಂದ ಲೈನ್ ಹೋಗುತ್ತೆ ನಮ್ಮ ವಿಜಯಪುರ ಬಾಗಲಕೋಟೆ ಮೇಲೆ ಗದಗಿಂದ ಅದು ಮುಂದೆ ಹುಬ್ಳಿ ಹೋಗುತ್ತೆ. ಹಿಂಗೆ ಲೈನ್ ಹೋಗುತ್ತೆ. ಬರೀ ಹೋಗೋಣ ಅಂತ ಪ್ಲಾಟ್ಫಾರ್ಮ್ ನಂಬರ್ 1ಗೆ. ಈಗ ಸೊಲ್ಲಾಪುರದಾಗ ವೆದರ್ ನೋಡ್ರಿ, ಇಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಫುಲ್ ಮಾಡದಿಂದ ಮುಚ್ಚಿ ಹೋಗ್ಬಿಟ್ಟೈತಿ. ಇದು ಫುಟ್ ಓವರ್ ಬ್ರಿಡ್ಜ್. ಈಗ ಆಯ್ತು ಹೋಗೋಣ ಅಂತ ನಾವು 1ನೇ ಪ್ಲಾಟ್ಫಾರ್ಮ್. ಇನ್ನೂ ಟ್ರೈನ್ ಸ್ಟ್ಯಾಂಡಿಂಗ್ ಆಗೇ ಇಲ್ಲ ರೀ. ಅನೌನ್ಸ್ಮೆಂಟ್ ಅಂತೂ ಕಂಟಿನ್ಯೂ ಆಗೇ ಆಗೈತಿ. ಮತ್ತು ನಮ್ಮ ರೈಲ್ ಪಾಯಿಂಟ್ ಅಣ್ಣವ್ರನ್ನ ಕೇಳ್ತಿದ್ದೆ ಈ ಟ್ರೈನದ್ದು ಏನಂತೇಳಿ. ಯಾಕಂದ್ರೆ ಅವ್ರದ್ದು ಫೇವ್ರೇಟ್ ಗಾಡಿ ಇರುತ್ತೆ. ನಿಮ್ದು ಎಷ್ಟೋ ಮಂದಿದು ಫೇವ್ರೇಟ್ ಗಾಡಿ ಇರ್ತದೆ. ಯಾರ್ಯಾರ್ದು ಇದೆ ಫೇವ್ರೇಟ್ ಗಾಡಿ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನೋಡ್ರಿ, ಸೊಲ್ಲಾಪುರ ಸ್ಟೇಷನ್ ಔಟ್ಸೈಡ ನಮಗೊಂದು ಸ್ಟೀಮ್ ಇಂಜಿನದ್ದು ಲೋಕೋ ಸಿಗತ್ತೆ ರೀ. ಮಸ್ತ್ ಕಾಣತೈತಿಲ್ಲ ರೀ ಇದು ಲೋಕೋ. ನನಗೂ ಅಷ್ಟು ಮಸ್ತ್ ಕಾಣತೈತಿ ರೀ. ಇದನ್ನು ನೀವು ನೋಡ್ಬೇಕಂದ್ರೆ ಬರ್ಬೇಕಾ ಸೊಲ್ಲಾಪುರ ಸ್ಟೇಷನ್ ಔಟ್ಸೈಡಿಗೆ. ಮತ್ತು ಔಟ್ಸೈಡ್ ಹೋದ್ ಹುಡ್ಕೊಂಡು ನಿಮ್ಗೆ ಮಸ್ತ್ ತಿನ್ನಾಕದು ಅಂಗಡಿ ಸಿಗ್ತಾವೆ. ಬಂದ್ರೆ ಮಿಸಲ್ ಪಾವ್ ಟ್ರೈ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಇಲ್ಲಿಂದ ನಿಮ್ಗೆ ಹೊರಗೆ ಹೋದ್ ಗುಡ್ಕ ನಿಮ್ಗೆ ಅಮೃತ ತುಲ್ಯ ಅಂಥೇಳಿ ಒಂದು ಇದು ಸಿಗುತ್ತೆ ಟೀ. ಅಲ್ಲಿ ಕುಡಿದು ಬರ್ರಿ. ನಾ 2 ಕಪ್ ಕುಡಿದು ಬಂದೆ. ಚಾ ಕುಡಿದಿಲ್ಲ ರೀ ನಾ ಅಷ್ಟು, ಅಂದ್ರೆ 2 ಕಪ್ ಕುಡಿದು ಬಂದೆ. ಅಷ್ಟು ಟೇಸ್ಟಿ ಇತ್ತು. ಇಲ್ಲಿ ನೋಡ್ರಿ, ಮತ್ತು ಇಲ್ಲಿ ಅನೌನ್ಸ್ಮೆಂಟ್ ಕೋಚ್ ಪೊಸಿಷನ್ ಬೋರ್ಡ್ ಬಿಟ್ರೆ A2 ಬರುತ್ತಂತ. ನಮ್ದು SE1 ಫುಲ್ ಫ್ರಂಟ್ ಜನರಲ್ ಬಾಜು ಹೋಗೊಂಬರ್ರಿ. ನಾನು ಮುಂದೆ ಹೊಂಟಿದ್ದೆ ರೀ. ಬಟ್ ನಮ್ದು ಹಿಂದೆ ಅದೇನು ಬಂದಿತ್ತಲ್ಲ ಏನು ಕೋಚ್ ಪೊಸಿಷನ್ಗೆ ಅದ್ರ ಉಲ್ಟಾ ಇಲ್ಲೈತಿ ಕೋಚ್ ಪೊಸಿಷನಿಂಗ್. ನಮ್ದು ಈಗ ಪೂರ್ತಿ ಹಿಂದೆ ಐತಿ, ಪೂರ್ತಿ ಹಿಂದೆ ಹೊಂಟೇನಿ.
ಸೊಲ್ಲಾಪುರ ಸ್ಟೇಷನ್ ಒಳಗೆ ನಿಮಗೆ ಕಂಟಿನ್ಯೂಸ್ ಲೈನಾಗಿ ನಿಮ್ಗೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ರಿಫ್ರೆಶ್ಮೆಂಟ್ ಸ್ಟಾಲ್ಗಳು ಸಿಗ್ತಾವೆ ರೀ. ನಿಮ್ಗೆ ಎಲ್ಲಿ ಬೇಕಾದಲ್ಲಿ ತೊಗೋಬೋದು, ಎಲ್ಲ ಚಲೋ ಸಿಗ್ತಾವೆ. ಮತ್ತು ವಡಾಪಾವ ಹೊರಗೇನು ವೆಂಡರ್ಸ್ ಮಾರ್ತಿರ್ತಾರಲ್ಲ ಅವ್ರ ಕಡೆ ತೊಗೊರಿ. ನಾನು ತೊಗೊಂಡಿದ್ದೆ 30 ರೂಪಾಯಿಗೆ 2 ವಡೆ 2 ಪಾವ್ ಮಸ್ತ್ ಇತ್ತು ರೀ. ನಾನು ಕಲಬುರಗಿಯಿಂದ ಪುಣೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ಸಿಗೆ ಬಂದೆ, ಇದೇ ಜಾಗದಾಗ ಕುಂತಿದ್ದೆ ರೀ. ಸುಮ್ಮನೆ ಅಲ್ಲದ್ದಾಡಿ ಅಲ್ಲದ್ದಾಡಿ ವಾಪಸ್ ಇಲ್ಲೇ ಬಂದೆ. ಸುಮ್ಮನೆ ಇಲ್ಲಿಗೆ ಕುಂದ್ಬಿಡಿದ್ರೆ ಇಲ್ಲೇ ಬರ್ತಿತ್ತೆ. ಬಟ್ ಏನು ಮಾಡೋದು, ಒಂದಿಟ್ಟು ಚಾಗಿ ಕುಡಿಬೇಕಿತ್ತಲ್ರಿ, ಅದಕ್ಕೆ ಹೊರಗೆ ಹೋಗಿದ್ದೆ ನಾನು. S8ಗೆ ಬಂದೆ ಈಗ. SE1 ಈಗ ಫೈನಲಿ SE1 ಬಿಟ್ರೆ. ಆಗಲೇ ಅದನ್ನೇ S9 ಅಂತ ತೋರಿಸಿದ್ರೆ. ನಾನು ಹಳೆ ಟೈಮ್ ಅಂದ್ರೆ ಹಿಂದಿನ ಟೈಮ್ ಏನು ಟ್ರಾವೆಲ್ ಮಾಡಿದ್ದಿಲ್ಲ, ಅವಾಗ S9 ಸಿಕ್ಕಿತ್ತೆ. ಇವಾಗ S9 ನಂದೇನು ಲಕ್ ಗೊತ್ತಾಗುತ್ತೆ. ನಾನು ಯಾವಾಗೂ ಬರ್ತಾನಲ್ಲ ತಾತ್ಕಾಲ ಮಾಡ್ಕೊಂಡು ಎಲ್ಲ ಅಂದ್ರೆ ಬರೀ ಜನರಲ್ ಬಾಜುನ ಸಿಕ್ಬಿಡುತ್ತೆ, ಅದು ಡೋರ್ ಬಾಜು. ಸಾಕಾಗಿ ಹೋಗ್ಬಿಟ್ಟೆ ನನಗಿದೆ. ಮತ್ತು ಸ್ಟಾರ್ಟಿಂಗೆ ಮಾತಾಡ್ಬಿಡೋಂಬರ್ರಿ ಇದ್ರ ಪ್ರೈಸಿಂಗ್ ಏನಿರುತ್ತೆ ಅಂತೇಳಿ. ನೀವೇನಾರ ಸೊಲ್ಲಾಪುರಿಂದ ಹಾಸನ ಮಠ ಎಂಟು ಮಾಡತ್ತೀರಂದ್ರೆ 455 ಪ್ಲಸ್ ಕನ್ವೀನಿಯನ್ಸ್ ಫೀಸ. ಟಿಕೆಟ್ ಕೌಂಟರ್ದಾಗ ಹೋಗಿ ಬುಕ್ ಮಾಡತ್ತೀರಂದ್ರೆ ನಿಮ್ಗೆ 20 ಕನ್ವೀನಿಯನ್ಸ್ ಫೀ ತೊಗೊಳಂಗಿಲ್ಲ. ಹೆಂಗಂದ್ರೆ ನೀವು ಈಗ ರಿಸರ್ವೇಷನ್ ವಿಂಡೋ ಏನಿರುತ್ತಲ್ಲ ರೀ ಸ್ಟೇಷನ್ ಒಳಗೆ, ಅಲ್ಲಿ ಬುಕ್ ಮಾಡಿ ಬಂದಿದ್ರಂದ್ರೆ 455 ರೂಪಾಯಿ ಕರೆಕ್ಟ್ ತೊಗೋತಾರೆ. ನೀವೇನಾರ ಆನ್ಲೈನ್ ಬುಕಿಂಗ್ ಮಾಡತ್ತೀರಂದ್ರೆ ನಿಮ್ಗೆ UPIಗೆ ಒಂದು ರೇಟ್ ತೊಗೋತಾರೆ, ನಿಮ್ಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅದಕ್ಕೆ ಒಂದು ರೇಟ್ ತೊಗೋತಾರೆ. ಮತ್ತು ಥರ್ಡ್ AC ಮಾಡತ್ತೀರಂದ್ರೆ 1200 ರೂಪಾಯಿ, ಮತ್ತು ಸೆಕೆಂಡ್ AC ಮಾಡತ್ತೀರಂದ್ರೆ 1700 ರೂಪಾಯಿ. ಫಸ್ಟ್ ಕ್ಲಾಸ್ ACನೂ ಐತ್ರಿ ಇದ್ರೊಳಗೆ. ಫಸ್ಟ್ ಕ್ಲಾಸ್ AC ಒಳಗೆ ಜರ್ನಿ ಮಾಡ್ತಾರಂದ್ರೆ 2900 ರೂಪಾಯಿ. ಮತ್ತು ನೀವೇನಾರ ತಾತ್ಕಾಲ ಬುಕ್ ಮಾಡ್ತಾರಂದ್ರೆ ಫಸ್ಟ್ ACಗೆ ತಾತ್ಕಾಲ ಇರಂಗಿಲ್ಲ ರೀ. ಸೆಕೆಂಡ್ AC 3 AC ಸ್ಲೀಪರ್ ಉಳ್ಕಿದ ಕ್ಲಾಸಸ್ಗಳಿಗೆ ನೀವು ಮಾಡ್ಕೋಬೋದು. ಪ್ಲಸ್ 100 ಇದಕ್ಕಿರುತ್ತೆ, ಯಾವುದಕ್ಕಂದ್ರಪ್ಪ ಸ್ಲೀಪರಿಗೆ. ಮತ್ತು ಥರ್ಡ್ AC ಸೆಕೆಂಡ್ AC ಹಿಂಗೆಲ್ಲ ಈ 200 300 ಹಿಂಗೆ ಜಾಸ್ತಿ ಹಾಕೊಂತ ಹೋಗುತ್ತೆ ತಾತ್ಕಾಲ ಚಾರ್ಜಸ್. ನೀವೇನರ ಇದಕ್ಕೆ ಪ್ರೀಮಿಯಮ್ ತಾತ್ಕಾಲ ತೊಗೋಬೇಕಂತ ಯೋಚನೆ ಮಾಡ್ತಾರೆ. ನೀವೇನಾರ ಅರ್ಜೆಂಟ್ನಾಗ ಅದರ ಅಂದರೆ ಈ ಟ್ರೈನಿಗೆ ಪ್ರೀಮಿಯಮ್ ತಾತ್ಕಾಲ ಅವೈಲೇಬಲ್ ಐತ್ರಿ. ಇದನ್ನು ನೀವು ಹೆಂಗೆ ಬುಕ್ ಮಾಡ್ಕೋಬೋದಪ್ಪ ಅಂದ್ರೆ ಅದೇನು ತಾತ್ಕಾಲ ಸೆಲೆಕ್ಟ್ ಮಾಡ್ತಿರ್ತಾರಲ್ಲ IRCTC ಆ್ಯಪ್ ಒಳಗೆ, ಅಲ್ಲೇ ಪ್ರೀಮಿಯಮ್ ತಾತ್ಕಾಲ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ಅದು ಅವೈಲೇಬಲ್ ಇರುತ್ತೆ. ಪ್ರೀಮಿಯಮ್ ತಾತ್ಕಾಲ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ 10 ಟಿಕೆಟ್ ಅದಾವ ಅಂತ ತಿಳ್ಕೊರಿ, 1ನೇ ಟಿಕೆಟ್ ನಿಮ್ಗೆ 500 ರೂಪಾಯಿ ಸಿಗುತ್ತೆ ಅಂತ ತಿಳ್ಕೊರಿ ತಾತ್ಕಾಲಿಗೆ. ಅಂದ್ರೆ ಪ್ರೀಮಿಯಮ್ ತಾತ್ಕಾಲಿಗೆ 500 ರೂಪಾಯಿ ಸಿಗುತ್ತೆ. ಒಂದು ಸೀಟ್ ಹೋತಿಲ್ಲ ರೀ, 2ನೇ ಟಿಕೆಟ್ ಸಿಗ್ತಿರುತ್ತೆ ನಿಮ್ಗೆ 1200 ರೂಪಾಯಿ. ಹೆಂಗಂದ್ರೆ ಡಿಮ್ಯಾಂಡ್ ಹೆಚ್ಚಿಗೆ ಆಗುತ್ತಲ್ಲ, ಅದಕ್ಕೆ ನಿಮ್ಗೆ ಡೈನಾಮಿಕ್ ಚಾರ್ಜ್ ಬೀಳುತ್ತೆ. ಯಾವ್ದಾರ ಒಂದು ವಿಡಿಯೋ ಒಳಗೆ ನಾನು ನಿಮ್ಗೆ ಕರೆಕ್ಟ್ ಲೈವ್ ಪ್ರೂಫ್ ತೋರಿಸ್ತಾನೆ ಅದ್ರ ಬಗ್ಗೆ. ಮತ್ತು ಮಾತಾಡ್ಬೇಕಂದ್ರೆ ಈಗ ನಮ್ಮ ಟ್ರೈನ್ ಏನು ಬರುತ್ತಲ್ಲ ರೀ, ಅದಕ್ಕೆ ತೊಗೊಂಡು ಕಲಬುರಗಿ ರಾಯಚೂರು ಹಿಂಗೆಲ್ಲ ನೀವು ಒಂದು 55 ರೂಪಾಯಿ ರೆಡ್ಯೂಸ್ ಮಾಡ್ಕೊಂಡು ಹೋಗ್ರಿ, ನಿಮ್ದು ಅದು ಕಾಸ್ಟಿಂಗ್ ಬರುತ್ತೆ. ಹಾಸನ ಸೊಲ್ಲಾಪುರ ಇದು ಇರೋದು ಸೂಪರ್ ಫಾಸ್ಟ್ ಕ್ಯಾಟಗರಿ ಟ್ರೈನ್, ಅದಕ್ಕೆ ನಿಮ್ಗೆ ಸೂಪರ್ ಫಾಸ್ಟ್ ಚಾರ್ಜಸ್ ಬೀಳ್ತಾವೆ. ನೆಕ್ಸ್ಟ್ ಇದಾದ್ಮೇಲೆ ನಮ್ಮ ಜರ್ನಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಒಳಗೆ ಐತ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ನಮ್ಮ ಹಾಸನ ಸೊಲ್ಲಾಪುರ ಸ್ಟಂಟ್ ಮಾಡಕತ್ರ ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ. ಲೀಡ್ ಯಾರು ಐತಪ್ಪ ಅಂದ್ರೆ ನಮ್ಗೆ 37528 ನಮ್ಮ ಕೃಷ್ಣರಾಜಪುರ ಮುಂದೆ 2 ಜನರಲ್ ಅದಾವೆ ರೀ. ಅದಾದ್ಮೇಲೆ ನಿಮ್ಗೆ ಥರ್ಡ್ AC ಕೋಚಸ್ ಸ್ಟಾರ್ಟ್ ಆಗ್ತಾವೆ. ಇದು ಸೊಲ್ಲಾಪುರ ಹಾಸನ ಟ್ರೈನ್, ಹಾಸನ ಸೊಲ್ಲಾಪುರ ಇವು 2 ಟ್ರೈನನ್ನು ಇದು ಯಾರು ಹ್ಯಾಂಡಲ್ ಮಾಡ್ತಾರೆ ಗೊತ್ತ್ರಿ? ಸೆಂಟ್ರಲ್ ರೈಲ್ವೆ ಡಿವಿಷನ್ದವ್ರು, ಸೆಂಟ್ರಲ್ ರೈಲ್ವೆ ಝೋನ್ದವ್ರು ಹ್ಯಾಂಡಲ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಕಲಬುರಗಿ, ವಾಡಿ, ಶಹಾಬಾದ ಮತ್ತು ಸೊಲ್ಲಾಪುರ ಸೊಲ್ಲಾಪುರ ಡಿವಿಷನ್ ಅದೇ ಸೆಂಟ್ರಲ್ ರೈಲ್ವೆ ಝೋನ್ ಒಳಗೆ ಬರುತ್ತೆ. ಮತ್ತು ಇದ್ರದ್ದು ಮೇಂಟೆನೆನ್ಸ್ ಎಲ್ಲ ಸೊಲ್ಲಾಪುರ ಒಳಗೆ ಆಗುತ್ತೆ. ನೀವೇನ್ರಿ ಟಿಕೆಟ್ ಬುಕ್ ಮಾಡತ್ತಾರೆ ಅಂದ್ರೆ ನಿಮಗೆ ಸೊಲ್ಲಾಪುರದಿಂದ ಒಂದು ಕೋಟ, ಕಲಬುರಗಿಯಿಂದ ಒಂದು ಕೋಟ ಸಿಗುತ್ತೆ. ಆಶ್ಚರ್ಯ ಆಗೋದು, ಯಾಕಂದರೆ ಒಂದೊಂದು ಸ್ಟೇಷನಿಗೆ ಒಂದೊಂದು ಕೋಟ ಇದೆ ಅಂತೇಳಿ. ಸೊಲ್ಲಾಪುರದಿಂದ ನಿಮ್ಗೆ ತಾತ್ಕಾಲ ಒಳಗೆ ಬರೀ 35 ಸೀಟ್ ಸಿಕ್ಕರೆ, ಕಲಬುರಗಿಯಿಂದ ನಿಮ್ಗೆ 100 ಮೇಲೆ ಸಿಗ್ತಾವೆ ರೀ. ಇಲ್ಲಿ ನೋಡ್ರಿ, ಇಲ್ಲೇ ಮತ್ತು ಇನ್ನೊಂದು ಬ್ಯಾಡ್ ಲಕ್ ಏನಾಯ್ತಪ್ಪ ಅಂದ್ರೆ ಎಲ್ಲ ಹಳೆ ಕೋಚಸ್ ಬಂದು ನಮಗೆ. ಇಲ್ಲಿ ನೋಡ್ರಿ, ಇಲ್ಲಿ 2020 ಮ್ಯಾಗ ಆಗಿರೋ ಕೋಚ್ ಇದ್ದಿದ್ರೆ ನಮಗೇನಕ್ಕಿತ್ತು ಹೇಳ್ರಿ, ಚಾರ್ಜಿಂಗ್ ಪಾಕೆಟ್ 3 ಸಿಗ್ತಿತ್ತು ಚಾರ್ಜಿಂಗ್ ಪಾಯಿಂಟ್. ಬಟ್ ನಂದು ಸೈಡ್ ಲೋವರ್ ಐತ್ರಿ, ಅದ್ರ ಸಂಬಂಧ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಬಟ್ ಜನರಲ್ ಬಾಜು ಐತಲ್ರಿ, ಅದೇ ಪ್ರಾಬ್ಲಮ್. ಮತ್ತು ಇನ್ನೊಂದು ಏನು ನೋಡ್ಬೇಕಂದ್ರೆ, ನಂದು ಸೀಟ್ ಈ ಸೈಡ್ ಐತೋ ಆ ಸೈಡ್ ಐತೋ ಬಂತು ಬರ್ರಿ ನೋಡೋಣ. S9 ಬಂತು ರೀ, S9 SE1 ಪಕ್ಕ. ಹಾಂ, SE1 ಬರೋದ. ಓಹ್, ಗಾಡ್ ಬ್ಲೆಸ್ ಯು. ನನ್ನ 7 ನಂಬರ್ ಸೀಟ್ ಇಲ್ಲೇ ಐತ್ರಿಪ್ಪ. ಏನೋ ಒಂದು ಲೆಕ್ಕಕ್ಕೆ ಇವತ್ತಿನ ಜರ್ನಿ ಒಂದು ಚಲೋ ಆಗುತ್ತೆ. ಇನ್ನೂ ತೆಗ್ದಿಲ್ಲ ಇದು. ಓ ಬೈ, SE1 ಬಟ್ ಅಲ್ಲಿ S9 ಅಂತ ಹಾಕ್ಯಾರ, ನೋಡ್ಬೋದು ನೀವು. S9 ಅಂತ ಬೋರ್ಡ್ ಐತೆ ಅದಕ್ಕೆ. ಎಂಟ್ರ್ ಅದು ನೋಡ್ರಿ. ಈಗಿನ ಮಟ್ಟಿಗೆ ಫಸ್ಟ್ ಇಂಪ್ರೆಷನ್ ವಾಶ್ರೂಮದು ಸರಿ ಇಲ್ಲ. ಒಳಗೆ ಹೋಗ್ತಾ ನೋಡೋಣ ಹೆಂಗೆ. 7 ನಂಬರ್ ಸೀಟ ಇದೆ ನಮ್ದು ಅಂತ. ಫೈನಲಿ ಈ ಸೈಡ್ ಸಿಕ್ತಾ. ಜನರಲ್ ಬಾಜೂರ ಸಿಗಲಿ ಎಲ್ಲರ ಸಿಗಲಿ, ರೈಲ್ ಫ್ಯಾನ್ಸಿಗೆ ಸೈಡ್ ಲವರ್ ಸಿಕ್ಕರೆ ಜನ್ನತ್ತೆ ರೀ.
ದೊಡ್ಡ ಜನ್ನತ್ ಅನ್ಸದ ನನಗೆ ಫೀಲ್ ಆಗಷ್ಟು ಮಸ್ತ್ ಬರೋದಿದೆ. ಯಾಕಂದ್ರೆ ಸೈಡ್ ಲೋವರ್ ಸಿಗತ್ತೆ. ತಾತ್ಕಾಲ ಒಳಗೆ ಸೈಡ್ ಲೋವರ್ ಸಿಗೋದು ಪುಣ್ಯ ರೀ. ಯಾಕಂದ್ರೆ ಆಲ್ಮೋಸ್ಟ್ ನಿಮ್ಗೆ ಸಿಗುತ್ತೆ ಮಿಡಲ್ ಇಲ್ಲ ಲೋವರ್ ಬರುತ್ತೆ, ಮಿಡಲ್ ಇಲ್ಲ ಅಪ್ಪರ್ ಬರುತ್ತೆ. ಮತ್ತು ನಾವು ಈಗ ನಮ್ಮದು ಇಂಟೀರಿಯರ್ಸ್ ನಂಬರಿ ಏನಿದೆ ನಮ್ಮದು ಸೈಡ್ ಲೋವರ್ ರೀ. ಸೈಡ್ ಲೋವರ್ದು ಇಂಟೀರಿಯರ್ ನೋಡ್ಬೇಕಂದ್ರೆ ನಿಮಗೆ ಇಲ್ಲೇ ಎಲ್ಲ ಆಪ್ರೇಟಿಂಗ್ ಐತಿ ಮತ್ತು 2 ಚಾರ್ಜಿಂಗ್ ಪಾಯಿಂಟ್ ಅದಾವೆ. ಆಹಾ ಸೋನೆ ಪೇ ಸುವಾಗ ಅಂತಾರಲ್ಲ ಹಂಗೆ ಆತ ನೋಡ್ರಿ. 2 ಚಾರ್ಜಿಂಗ್ ಪಾಯಿಂಟ್ ಅದಾವ. ಬ್ಯಾಡ್ ಲಕ್ ನನ್ನ ಕಡೆ ಒಂದು ಅಡಾಪ್ಟರ್ ಐತಿ. 2 ಫೋನಿನ ನಡಕ್ಕೆ ಒಂದು ಅಡಾಪ್ಟರ್ ಇಟ್ಕೊಂಡು ಇದು ಉಂಟ ನಾನು ಅಷ್ಟು ಮನುಷ್ಯ ಇದಾಗ್ಬಿಟ್ರೆ ಕನ್ಫ್ಯೂಸರ್. ಯಾಕಂದ್ರೆ ನಿಮ್ಗೆ ಕಂಟೆಂಟ್ ಚಲೋದು ಕೊಡ್ಬೇಕಲ್ರಿ ಅದ್ರ ಸಂಬಂಧ. ಮತ್ತು ಇಲ್ಲಿ ನೋಡ್ರಿಲ್ಲ ಸೈಡ್ ಅಪ್ಪರ್ ಒಳಗೆ ನಿಮಗೆ ಯಾವುದು ಚಾರ್ಜಿಂಗ್ ಸಾಕೆಟ್ ನೋಡೋಕೆ ಸಿಗತ್ತಿಲ್ಲ ನನಗೆ. ಮತ್ತು ಈ ಸೈಡ್ ನೋಡ್ಬೇಕಂದ್ರೆ ನಮ್ಗೆ ಈ ಸೈಡ್ ನೋಡ್ಬೇಕಂದ್ರೆ ಲೋವರ ಮಿಡಲ್ ಅಪ್ಪರ್ ಐತಿ. ಲೋವರ್ ಮಿಡಲ್ ಅಪ್ಪರ ನೋಡ್ರಿಲ್ಲ ಕೊನಾರ್ಕ್ ಎಕ್ಸ್ಪ್ರೆಸ್ ಸೆಂಟರ್ ಆಯ್ತು. ಭುವನೇಶ್ವರಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ CSMT ಮುಂಬೈ ಪ್ಲಾಟ್ಫಾರ್ಮ್ ನಂಬರ್ 3 ಗರಾಗ. ಇದರ ಜರ್ನಿ ನೋಡ್ಬೇಕೇನು ಕಾಮೆಂಟ್ ಮಾಡಿ. ಇಲ್ಲಿ ನೋಡ್ರಿಲ್ಲ ನಾನು ತೊಗೊಂಡಿನಿ 2 ನೀರಿನ ಬಾಟ್ಲಿ ಮತ್ತು ಒಂದು ಜೀರಾ. ಇವಕ್ಕೆಲ್ಲ ಕೂಡಿ ಎಷ್ಟೈತ್ರಿ ತಡ್ರಿ MRP 15 ಐತಿ. ಬಟ್ ನಾನು 5 ರೂಪಾಯಿ ಜಾಸ್ತಿ ಕೊಟ್ಟು. ಯಾಕಪ್ಪ ಅಂದ್ರೆ ಮನುಷ್ಯ ಹೊತ್ಕೊಂಡು ಅಡ್ಡಾಡ್ತಾನೆ ರೀ ಪೂರ್ತಿ ಟ್ರೈನ್ ಒಳಗೆ. ನಂದು ಲಾಜಿಕ್ ಹಿಂಗೆ ನೋಡ್ರಿ 5 ರೂಪಾಯಿ ಜಾಸ್ತಿ ತೊಗೊಳ್ರಕ್ಕ ಕಷ್ಟಪಟ್ಟು ದುಡಿಯತ್ತಾರ ಅವ್ರು. ಅದ್ರ ಸಂಬಂಧ ಅವ್ರಿಗೆ ನಾನೇ ಏನನ್ನಂಗಿಲ್ಲ ರೀ. ನಾನು ಒಂದಷ್ಟು ಮಂದಿ ಹೇಳ್ತಿರ್ತಾರೆ ಬೈ ಓವರ್ ಚಾರ್ಜಿಂಗಿಗೆ ಹೊಡೆದಾಡೋ ಅಂತೇಳಿ. ಹೊಡೆದಾಡ್ಬೇಕ್ರಿ ಎಂಥದ್ದು ಹೊಡೆದಾಡ್ಬೇಕಂದ್ರೆ ಅವ್ರು ಉಲ್ಟಾ ಮಾತಾಡಿದಾಗ ಈಗ ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರಿಗೆ 5 ರೂಪಾಯಿ ಕೊಡೋದ್ರಾಗ ಏನು ತಪ್ಪಿಲ್ಲ ರೀ. ನಂದು ಈ ಒಪಿನಿಯನ್. ನಿಮ್ದು ಏನು ಅನ್ಸುತ್ತೆ ಹೇಳ್ರಿ. 5 ರೂಪಾಯಿ ಕೊಡೋದು ತಪ್ಪೇನು ರೀ. ಎಲ್ಲರೂ ಹೋದಾಗ ನೀವು ಎಷ್ಟು ದಿನ ಅಡ್ಡಾಡ್ತೀರಿ. ಜಾಸ್ತಿ ಟ್ರಾವೆಲ್ ಮಾಡೋರು ನನ್ನ ಅಂಥವ್ರು ಟ್ರಾವೆಲ್ ಮಾಡೋವನ್ನ ಒಂದು 20-30 ರೂಪಾಯಿ ಜಾಸ್ತಿ ಹೋಗಿರುತ್ತೆ ನಮ್ದು ಅಷ್ಟೇ. ಅದ್ರೊಳಗೆ ಯಾವಾಗಾರ ಒಮ್ಮೆ ಟ್ರಾವೆಲ್ ಮಾಡೋರಿಗೆ 5ರಿಂದ 10 ರೂಪಾಯಿ ದೊಡ್ಡ ಮಾತಾಗಲ್ಲ ಅನ್ಕೋತೀನಿ. ಯಾಕಂದ್ರೆ ಅಂತ ಕಷ್ಟಪಟ್ಟು ದುಡಿತಿರ್ತಾರಂದ್ರೆ ಅವ್ರಿಗೆ ಸಪೋರ್ಟ್ ಹಿಂಗೆ ಮಾಡ್ಬೋದು. ಯಾಕಂದ್ರೆ ಈಗ 2 ರೂಪಾಯಿ 3 ರೂಪಾಯಿ ಸಿಗ್ತಿರುತ್ತೆ ಒಂದು ಬಾಟಲಿಂದ ಎಷ್ಟು ಉಳಿಬೇಕ್ರಿ ಅವ್ರಿಗೆ. ಅದಕ್ಕೆ ಯಾರ ಜಗಳ ಮಾಡತ್ತಿದ್ರೆ 5 ರೂಪಾಯಿದು ಇರಲಿ ಬಿಡ್ರಿ. ಯಾಕಂದ್ರೆ 5 ರೂಪಾಯಿದಾಗ ಏನು ಅವ್ರದ್ದು ಸಾವುಕಾರ ಆಗಲ್ಲ, ನಾವು ಬಡವರಾಗಲ್ಲ. 7:21 ಆತ್ರಿ. ಡಿಪಾರ್ಟ್ ಆದ್ವಿ ನಾವೀಗ ಸೋಲಾಪುರಿಂದ. ನೋಡ್ಬೋದು ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ ಡಿಪಾರ್ಟ್ ಆದ್ವಿ. ಫೈನಲಿ 1 ತಾಸು ಚಾರ್ಜ್ ಹಾಕ್ಕೊಂಡು ಕುಂತಿದ್ದೆ. ಸೋಲಾಪುರ ಸ್ಟೇಷನ್ ಒಳಗೆ ನೀವೇನಾರ ವೇಟ್ ಮಾಡತ್ತಾರಂದ್ರೆ ವೇಟ್ ಮಾಡೋಕೆ ವೇಟಿಂಗ್ ಹಾಲು ಐತ್ರಿ. ಇಲ್ಲೇ 1 ಅವರಿಗೆ 20 ರೂಪಾಯಿ ತೊಗೋತಾರೆ. ನೀವು ಇಲ್ಲೂ ಇರ್ಬೋದು. ನಮ್ಮ ಟ್ರೈನ್ ಯಾಕೋ ಮತ್ತೆ ಸ್ಟಾಪ್ ಆತಲ್ರಿ. ಬಾಯ್ ಅಯ್ಯೋ ಜನರಲ್ಲಿಗೆ ಹತ್ತಕ್ಕೆ ಹೊಡೆದಾಡತ್ತಾರ ಅಂದರೂ ಬಿಟ್ಬಿಟ್ರೆ. ಇಲ್ಲಿ ನೋಡ್ರಿ ಇಲ್ಲಿ ಜಿಗ ಹೆಂಗೆ ಹತ್ತಾರ ಮಂದಿ ಅಗ್ಗ ಮರ. ಹಿಂಗೆ ಹತ್ತಕ್ಕೆ ಹೋಗ್ಬೇಡ್ರಿ ನೀವು. ಯಾಕಂದ್ರೆ ಯಾವ ಟೈಮ್ನಾಗ ಕಾಲು ಸ್ಲಿಪ್ ಆಗತ್ತೆ ಹೇಳೋಕ್ಕಾಗಂಗಿಲ್ಲ. ನಿಮ್ಮ ಹಣೆ ಬರ ಕೆಟ್ಟಿತ್ತಂದ್ರೆ ಬಿದ್ದರು ಬಿಡ್ಬೋದು. ಭಾಳ ಹೊಲಸ್ರಿ ಇದು. ನಿಂತಾಗ ಹತ್ತಕ್ಕೆ ಟ್ರೈ ಮಾಡಿರಿ. ಇಲ್ಲಾಂದ್ರೆ ಒಂದು ಟ್ರೈನ್ ತಪ್ಪಿರೇನು ರೀ ಜೀವನದಾಗ ಇನ್ನೊಂದು ಟ್ರೈನ್ ಹತ್ಲಂಗೆ ಆಗ್ಬಿಡುತ್ತೆ ನೋಡ್ರಿ. ಹಂಗಾಗುತ್ತೆ. ಓಡಿದು ಹತ್ತಕ್ಕೆ ಹೋಗ್ಬಿಟ್ರೆ ಒಟ್ಟು. ಆ್ಯಕ್ಚುಯಲ್ ಟೈಮಿಂಗ್ ಪ್ರಕಾರ ನಮ್ಗೆ ಈಗ ಕ್ರಾಸ್ ಮಾಡ್ಬೇಕಿತ್ತು ರೀ ಬಸವ ಎಕ್ಸ್ಪ್ರೆಸ್. ಇಲ್ಲಿ ಬಂದು ಅದ್ರದ್ದು ಲೋಕೋ ರಿವರ್ಸಲ್ ಆಗುತ್ತೆ. ಆಮೇಲೆ ಅದು ಕಲಬುರ್ಗಿ ಸೈಡ್ ಬರುತ್ತೆ ನಮ್ಮ ಹಿಂದಿಂದ. ಬಟ್ ಅದೈತಿ ಇಲ್ಲಿ ನೋಡ್ರಿ ಇಲ್ಲಿ 3 ತಾಸು ಡಿಲೇ. ಈಗ ಅದು ಬಂದೈತಿ ಎಲ್ಲಿಗೆ ಹೇಳ್ರಿ ಇಬ್ರಾಹಿಂಪುರಕ್ಕೆ. ಈಗ ಬರತ್ತದ 4 ಗಂಟೆಗೆ ಬರೋ ಟ್ರೈನ್. ಅದಕ್ಕೆ ಭಾಳ ಡಿಲೇ ಐತಿ. ಮತ್ತು ನಮಗೆ ಈಗ ಯಾವ್ಯಾವ ಕ್ರಾಸ್ ಮಾಡ್ತೇವೆ ಅಂತ ನೋಡೋದಾದ್ರೆ ವಿಶಾಖಪಟ್ಟಣಂ LTT, ಆಮೇಲೆ ಕೊಲ್ಲಾಪುರ ಕಲಬುರ್ಗಿ ಹಿಂದೆ ಬರುತ್ತೆ. ಹೈದರಾಬಾದ್ CSMT ಅಪೋಸಿಟ್ ಬರ್ತಾನೆ. ಹೊಸಪೇಟೆ CSMT 8:52 ಇದು ಸಿಗಂಗಿಲ್ಲ. ಸಿಕಂದ್ರಾಬಾದ್ ರಾಜ್ಕೋಟ್ ಕ್ರಾಸ್ ಆಗ್ಬೋದು. ಮತ್ತು ಪುಣೆ ಹುತಾತ್ಮ ಹಿಂದೆ ಬರ್ತಾನೆ. ಚೆನ್ನೈ CSMT ಸಿಗ್ಬೋದು. ವಿಜಯಪುರ ಸಿಗಂಗಿಲ್ಲ, CSMT ಸಿಗಂಗಿಲ್ಲ. ಇಷ್ಟು ಟ್ರೈನ್ ನಮ್ಗೆ ಈಗ ಸಿಗ್ತಾವೆ ನೋಡ್ರಿ. ಎಲ್ಲಿಗೆ ಅಂದ್ರೆ ನಮ್ಮ ಹಾಸನ ಸೋಲಾಪುರಿಗೆ ಕ್ರಾಸಿಂಗ್ ನೋಡಂಬರಿ ಯಾವ್ಯಾವ ಕ್ರಾಸ್ ಅಕ್ಕ ಅಂತ. ಇಲ್ಲಿ ನೋಡ್ರಿ ಇಲ್ಲೇ ಹೊತ್ತಿಗೆ ನಿಯರ್ ಮಾಡಿದ್ದೀವಿ ನಾವು 108 110 ಹೋಗಿತ್ತು. ನಾ ಕ್ಯಾಮ್ರಾ ತೆಗಿಗೋಡ್ಕ ಆ್ಯಸ್ ಆಲ್ವೇಸ್ ಜಿ ನಸೀಬ್. ನೀವು ಕಾಮೆಂಟ್ ಮಾಡಿಬಿಡ್ರಿ. ಹಂಗಾತ ಕಂಟಿನ್ಯೂಸ್ ಸ್ಟಾಪ್ಸ್ ಕೊಡ್ದಾಗ ಹೊಂಟೇವೆ. ಹೊರಗೆ ಏನು ಕತ್ಲಾಗ ಕಾಣುವಂದ್ರಿ 1 2 3 5 1x 2x 5x ಒಳಗೆ ಹಾಕಿರಿ ಸ್ವಲ್ಪ ಕಾಣುತ್ತೆ. ನೋಡಂಬರ್ರಿ. ವಿಶಾಖಪಟ್ಟಣಂ LTT. ಇಲ್ಲಿ ನೋಡ್ರಿ ನಾವೀಗ ತಿಳಟಿ ಕ್ರಾಸ್ ಮಾಡತ್ತೇವೆ. ಈಗ 21 ಕಿಲೋಮೀಟ್ರ್ ಬಂದೇವೆ ನಾವು. 12 ನಿಮಿಷ ಡಿಲೇ ಆಗಿದೆ. ಬಟ್ ಇನ್ನು 90 ಕಿಲೋಮೀಟ್ರನ್ನ ನಾವು 1 ತಾಸು ಒಳಗೆ ಕವರ್ ಮಾಡ್ತೇವೆ ಅನ್ನೋದು ನೋಡ್ಬೇಕು. ಈಗ ನಮ್ದು 110 ಸ್ಪೀಡ್ ತೊಗೊಳಕ್ಕೆ
एक रिजर्वेशन है तो इमरजेंसी में आ गया तो 1 टाइम ಇಲ್ಲಿ ನೋಡ್ರಿ ಇಲ್ಲೇ ಲೋಕಲ್ ಪ್ಯಾಸೆಂಜರ್ಸು ಭಾಳ ಅದ ರೀ ಟ್ರೈನ್ ಒಳಗೆ. ಇಲ್ಲಿ ಮಟ್ಟಿಗೆ ಇಷ್ಟು ರಶ್ ಐತಿ. ಮತ್ತು ಹೇಳ್ಬೇಕಪ್ಪ ಅಂದ್ರೆ ಇದು ಫುಲ್ ಅಂದ್ರೆ ಫುಲ್ ರಶ್ ಆಗತ್ತೆ ನಮ್ಮ ಕಲಬುರಗಿಯಿಂದ. ಕಲಬುರಗಿ ರಾಯಚೂರು ಯಾದಗಿರಿ ಬರುವಾಗ ಫುಲ್ ತುಂಬಿಡುತ್ತೆ ರೀ ಟ್ರೈನ. ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ 3.5 ತಾಸು ಡಿಲೇ ಐತೆ ಅಂತ ಹೇಳಿ ನಾವು ಬಸವ ಎಕ್ಸ್ಪ್ರೆಸ್ ತೋರಿಸಿನಲ್ಲ, ಅದಕ್ಕೆ ಹೋಗೋ ಜನರಲ್ ಪ್ಯಾಸೆಂಜರ್ಸ್ ಎಲ್ಲ ಇನ್ನು ಲೇಟ್ ಆಗುತ್ತೆ ಅಂತ ಇದಕ್ಕೆ ಬರ್ತಾರೆ. ಫುಲ್ ಜನರಲ್ ಮೊದಲು ಪ್ಯಾಕ್ ಇರುತ್ತಿದ್ರದ. ನಮ್ಮ ಕೋಚ್ ಜನರಲ್ ಬಾಜುನೇ ಐತಿ. ಸ್ವಲ್ಪ ಕ್ರೌಡ್ ನಮಗೆ ಇಲ್ಲೂ ನೋಡೋಕೆ ಸಿಗುತ್ತೆ. ಯಶವಂತಪುರ ಬೀದರ್ಗತೆ ನೋಡೋರಂತ ಜರ್ನಿ ಹೆಂಗಿರುತ್ತೆ. ಮತ್ತೊಂದು ಬಾಗ್ಲದ ಬಾಜುನೇ ರೀ ತೋರಿಸಕ್ಕಂತೂ ಅದಾದ ನಾನು. ಬಟ್ ಬೆಸ್ಟ್ ಏನಂದರೆ ಈ ಸೈಡ್ ನನಗೆ ಸ್ಲೀಪರ್ ಸಿಗತೈತಿ, ಹಿಂದಿನ ಸೈಡ್ ಜನರಲ್ ಐತಿ. ಇದು ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ ನೀವು, ನಂದು ಜನರಲ್ ಬಾಜುನೇ ಸೀಟ್ ಬಂದುಬಿಟ್ಟಿದೆ. ಇನ್ನೇನು ಒಂದು 4 ಹೆಜ್ಜೆ ಇಟ್ಟರೆ ಜನರಲ್ ಬರ್ತೈತಿ, ಹಂಗಿತ್ತು. ಎಂಟ್ರು 40 ಟೈಮಿಂಗ್ ಇತ್ತು ರೀ. 7 ನಿಮಿಷ ಡಿಲೇ ಆದೇವಿ. ಇನ್ನೂ ಔಟ್ರ್ ಅದೇ ನಾವು ಕಲಬುರಗಿಗೆ ಎಂಟ್ರ್ ಆದೀವಿ. ಈಗ ಜಸ್ಟ್ ನಾವು ಬಬ್ಲಾದ ಕ್ರಾಸ್ ಮಾಡಿದ್ದೀವಿ. ಬಬ್ಲಾದ ಔಟ್ರದ ಬರ್ಕೊಡ್ಕನ ನಿಮ್ಗೆ ಬೀದರದ ಲೈನ್ ಸಿಗುತ್ತೆ ನೋಡ್ರಿ. ಇಲ್ರಿ ಬಾಸ್ ಎಕ್ಸ್ಪ್ರೆಸ್ ಪ್ರಯಾರಿಟಿ 1 ತಾಸಕ್ಕಿಂತ 2 ನಿಮಿಷ ಕಡಿಮೆ ಇರ್ತಾನೆ ನಾವು ಎಂಟ್ರ್ ಆಗ್ಬಿಟ್ಟಿವಿ ಕಲಬುರಗಿಗೆ. 9 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ರೀ ನಾವು. ನೋಡಿದ್ರಿ ನೀವು ಅಲ್ಲಿ ನಾವು 7:49ಕ್ಕೆ 90 ಕಿಲೋಮೀಟ್ರ್ ಹೋಗಿತ್ತು. ಈಗ ಎಂಟ್ರಿ ಇವತ್ತು ಕಲಬುರಗಿ ಬಂದಿತ್ತು ರೀ ಮಧ್ಯಾಹ್ನ ಬಂದಾಗ. ಈಗ ಒಂದು ಸ್ವಲ್ಪ ಓಡಾಟ ಚೆನ್ನಾಗತ್ತೆ ನಮ್ಗೆ. ರಶ್ ಐತಾ ಇಲ್ಲ ಅಷ್ಟು ಕಷ್ಟ ಐತ್ರಿ ರಶ್ ನೋಡ್ರಿ ನೀವು ಸ್ಟಾರ್ಟ್ ಹಗರ್ಕ 1 2 3 ಒಂದು ಬೋಗಿ ಅಲ್ರಿ. ಒಂದು ಬೋಗಿ ಜಾಯ್ ಐತ್ರಿ ಆರಾಮ್ ಕಂಟಿನ್ಯೂಸ್. ವಾ ಬರ್ರಿ ಕಲಬುರಗಿ ಜಂಕ್ಷನ್. ನಮ್ಮ ಸೊಲ್ಲಾಪುರ ಹಾಸನ್ ಎಕ್ಸ್ಪ್ರೆಸ್ ಈಗ ಬಂದೈತೆ ರೀ ನಮ್ಮ ಕಲಬುರಗಿ ಜಂಕ್ಷನ್ಗೆ. ಜಂಕ್ಷನ್ ಯಾಕಂತಾರೆ ಒಂದು ಲೈನ್ ಬೀದರ್ಗೆ ಹೋಯ್ತು, ಒಂದು ಚೆನ್ನೈ ಮುಂಬೈ ಲೈನ್ ನಾವು ಬರತ್ತೇವೆ. ಮತ್ತು ಇಲ್ಲಿಂದ ರಶ್ ಭಾಳ ಸಿಗುತ್ತೆ ರೀ. 8:40ರಿಂದ ನಿಮಗೆ 8:45 5 ನಿಮಿಷ ಸ್ಟಾಪ್ ಸಿಗುತ್ತೆ. ಫುಲ್ ನಿಮಗೆ ಇಲ್ಲಿಂದನೇ ಸಪ್ರೇಟ್ ಕೂಡ ಸಿಗೋದ್ರಿಂದ ಕಲಬುರಗಿಯಿಂದನೂ ಟ್ರೈ ಮಾಡ್ಬೋದು. 1 ಟಿಕೆಟ್ ಸೊಲ್ಲಾಪುರದಿಂದ ಹಾಕಿರಿ. 1 ಟಿಕೆಟ್ 3:20 ಕನ್ಫರ್ಮೇಷನ್ ಬಂದ್ರೆ 1 ಟಿಕೆಟ್ 4:40 ಬರುತ್ತೆ ಕನ್ಫರ್ಮೇಷನ್, 4:45 ಬರುತ್ತೆ. ಇಲ್ಲಿ ನೋಡ್ರಿ ರಶ್ ಈಗಿನ ಮಟ್ಟಿಗೆ S9ಗೆ ಹತ್ತಕ್ಕನೇ ಇಷ್ಟು ಜನ ಅದಾರ ನೋಡೋಣ ಅಂತ. ನಮ್ಮ ಸೀಟಿಗೆ ಇಲ್ಲಿ ಒಳಗೆ ಯಾರು ಎಷ್ಟು ರಶ್ ಆಗುತ್ತೆ ಎಲ್ಲ ತೋರಿಸ್ತಾನೆ. ಮತ್ತು ಇಲ್ಲಿಂದ ಯಾರ್ಯಾರು ನೋಡತ್ತಾರೆ ಕಾಮೆಂಟ್ ಮಾಡಿರಿ. ನಮ್ಮ ಕಲಬುರಗಿ ಮಂದಿ ನಮ್ಮ ಚಾನಲ್ದಾಗ ಒಂದು ನಾನು ನೋಡೇನಿ ರೀ, ಅದು ಸಬ್ಸ್ಕ್ರೈಬರ್ಸ್ ಲಿಸ್ಟ್ ನೋಡ್ದು ಬರುತ್ತೆ. 25% ಕಲಬುರಗಿಯಿಂದನೇ ಅದೇ ರೀ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ನಾವು ಹಿಂಗೆ ಸಪೋರ್ಟ್ ಮಾಡ್ಕೊತೇವೆ ರೀ. ನಾವು ಹಿಂಗೆ ಟ್ರೈನ್ ಕವರ್ ಮಾಡ್ಕೊತಿರ್ತೀವಿ. ಇದ್ದೇಳಿ ರೀ ಕೋಚ್ ಇಲ್ಲಿಂದನೇ ಪ್ಯಾಕ್ ಆಗತ್ತಂತ. ಇಲ್ಲಿಂದನೇ ಪ್ಯಾಕ್ ಆಗೈತಿ. ಮತ್ತು ಕಲಬುರಗಿ ಆದ್ಮೇಲೆ ನೆಕ್ಸ್ಟ್ ನಮ್ಮ ಶಾವ ನಮ್ಮ ಬೆಂಗಳೂರು ನಮ್ಮ ರಾಜಧಾನಿ ರೀ. 1.5 ತಾಸು ಡಿಲೇ ಇತ್ತು. ಓವರ್ಟೇಕ್ ಆಗತ್ತೆ ಅಂತ ವೇಟ್ ಮಾಡತ್ತಿದ್ದೆ. ಅಂದ್ರೆ ನಮ್ಮ ಸೊಲ್ಲಾಪುರ ಹಾಸನ್ ಮುಂದೋಗಿ ನಾವು ಅದನ್ನು ಅದು ನಮ್ಮನ್ನು ಓವರ್ಟೇಕ್ ಮಾಡ್ತೈತಿ ಏನಂತೇಳಿ. ಬಟ್ ಅದು ವಾಡಿ B ಕ್ಯಾಬಿನಿಗೆ ಬಂತು. ಸೊ ನೋ ಓವರ್ಟೇಕ್ಸ್. ಇನ್ನು ನಾವು ಇಲ್ಲೇ ಕಲಬುರಗಿ ಒಳಗೆ ಅದೇವಿ. ಡಿಪಾರ್ಟ್ ಆಗಿಲ್ಲ ರೀ. ಎಷ್ಟು ಟೈಮ್ 8:59 ಆಯ್ತು. ನೋಡೋಣ ಅಂತ ಡಿಪಾರ್ಟ್ ಹೋಗಿ. ಮತ್ತು ನಂಗೆ ಕಲಬುರಗಿದು ಇನ್ನೊಂದೇನು ಲೈಕ್ ಆಗುತ್ತೆ ಗೊತ್ತಿರಿ. ಇಲ್ಲೇನವ ಸ್ಕಿಪ್ ಹೊಡಿತಾವಲ್ಲ ಯಾವ ಫ್ರೇಟ್ ಟ್ರೈನ್ಗಳು ಅಂದ್ರೆ ಗೂಡ್ಸ್ ಟ್ರೈನ್ಗಳು, ಅವು ಹಿಂಗೆ ಕ್ರಾಸ್ ಒಳಗೆ ಸ್ಕಿಪ್ ಹೊಡಿತಾವೆ. ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ. ನೈಟ್ ರೈಲ್ ಫೈನಿಂಗಿಗೆ ಬರೋಗ್ರಿ ಕಲಬುರಗಿಗೆ. ಮಸ್ತ್ ಪ್ಲೇಸ. ರಾತ್ರೆಲ್ಲ ಚಹಾ ಸಿಗುತ್ತೆ ಇಲ್ಲೇ, ಮಸ್ತ್ ಇರುತ್ತೆ. ಎಷ್ಟು ಸತ ಹೇಳಿದ್ರೆ ಕಲಬುರಗಿ ಬಗ್ಗೆ. ಮತ್ತು ನೀವೇನರ ಕಲಬುರಗಿದಿಂದ ಜರ್ನಿ ಸ್ಟಾರ್ಟ್ ಮಾಡತ್ತಾರೆ ಅಂದ್ರೆ ನಿಮ್ಗೆ ರಿಟೈರಿಂಗ್ ರೂಮ್ ಸಿಗುತ್ತೆ ರೀ. 1ನೇ ಪ್ಲಾಟ್ಫಾರ್ಮ್ ಒಳಗೆ ನೀವು ಎಂಟ್ರಿ ಹಾಕಿರಲ್ಲ, ಎಂಟ್ರಿಯಾಗಿ ಬಲಕ್ಕೆ ಹುಡುಕ ನಿಮಗೆ ರಿಟೈರಿಂಗ್ ರೂಮ್ ಮ್ಯಾಲೆ ಐತಿ. ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ನಿಮ್ಗೆ ರೂಮ್ ಸಿಗ್ತಾವೆ. ಮತ್ತು ಐತಿ ರಿಫ್ರೆಶ್ಮೆಂಟ್ ರೂಮು ಐತಿ. ನಿಮ್ಗೆ ಎಲ್ಲ IRCTC ಮೆನು ರೇಟ್ ಒಳಗೆ ಸಿಗ್ತಾವೆ. ಡಿಪಾರ್ಟ್ ಆದ್ರೆ ನಾವೀಗ ಕಲಬುರಗಿಯಿಂದ ಹೋಗೋಣ. ಮತ್ತು ಒಂದಷ್ಟು ಮಂದಿ ಯೋಚನೆ ಮಾಡ್ತಿರ್ಬೋದು ಎಲ್ಪ ಶತಾಬ್ದಿ ಕ್ರಾಸಿಂಗ್ ಎಲ್ಲೈತೆ ಅಂತೇಳಿ. ಇವತ್ತು ಟ್ಯೂಸ್ಡೇ ರೀ, ಶತಾಬ್ದಿ ರನ್ನಿಂಗ್ ಇರಂಗಿಲ್ಲ. ಇವತ್ತು ಇದು ಶತಾಬ್ದಿದ ಆಫ್ ಇರುತ್ತೆ.
ಶಾಬಾದ್ ರೈಲ್ವೆ ಸ್ಟೇಷನ್ ಎಂಟರ್ ಅದೇವೆ ರೀ. ಅರ್ಧ ತಾಸು ಡಿಲೇ ಆಗಿ ಮತ್ತು ಆಚೆ ಕಡೆ ಯಾಕೆ ತೋರಿಸತ್ತಿಲ್ಪ ಅಂದ್ರೆ ಆಚೆ ಕಡೆ ಫುಲ್ ರಶ್ ಐತ್ರಿ. ಇಳಿಯೋರು ಅದಾರ ಮತ್ತು ಹತ್ತೋರು ಅದಾರ. ಈಗ ನೋಡಂಬರ್ರಿ ನಾವು ಇಳಿದ ಸಿಗೋಣಂತ. ಇಲ್ಲಿ ನೋಡ್ರಿ ಈ ಸೈಡಿಂದನೂ ಹತ್ತಕತ್ತಾರ. ಶಾಬಾದ್ ಎಂಟರ್ ಅದೇವಿ. ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಶಾಬಾದಿಗೆ. ಶಾಬಾದಿಗೂ ಸ್ಟಾಪ್ ಕೊಟ್ಟರೆ 2 ನಿಮಿಷ ಅಷ್ಟು ಸ್ಟಾಪ್ ಐತಿ. ನೀವು ಪಾಟ್ನ ಹತ್ಕೋಬೇಕು. ಮತ್ತು ಟಿಕೆಟ್ ಅವೈಲಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೀವು ಕಲಬುರಗಿಯಿಂದ ಒಂದು ಟಿಕೆಟ್ ಹಾಕಿರಿ, ಸೊಲ್ಲಾಪುರದಿಂದ ಒಂದು ಟಿಕೆಟ್ ಹಾಕಿರಿ. ಯಾಕಂದ್ರೆ ನೀವು ಕನ್ಫರ್ಮ್ ಟಿಕೆಟ್ ಹೋಗ್ಬೇಕಂದ್ರೆ ಈ ರೂಟ್ ಒಳಗೆ ನೀವು ಹಂಗೆ ಮಾಡ್ಬೇಕು. ಯಾಕಂದ್ರೆ ಸೊಲ್ಲಾಪುರದಿಂದ ಚಾನ್ಸ್ ಜಾಸ್ತಿ ಆಗುತ್ತೆ, ಕಲಬುರಗಿಯಿಂದ ಯಾಕೆ ಕಡಿಮೆ ಆಗುತ್ತಪ್ಪ ಅಂದರೆ ಎಲ್ಲರೂ ಕಲಬುರಗಿಯಿಂದ ಬುಕ್ ಮಾಡ್ತಾರೆ. ಎಂಡ್ ಟು ಎಂಡ್ ಬುಕ್ ಮಾಡೋಕ್ಕೆ ಪ್ರಿಫರ್ ಮಾಡಿರಿ. ಹೆಂಗಂದ್ರೆ ಸೊಲ್ಲಾಪುರದಿಂದ ಚಿಕ್ಕಬಳ್ಳಾಪುರ ಅಥವಾ ಕಲಬುರಗಿಯಿಂದ ಚಿಕ್ಕಬಳ್ಳಾಪುರ 2 ನಿಮಿಷ ಸ್ಟಾಪ್ ಆದಮೇಲೆ ನಾವು ಡಿಪಾರ್ಟ್ ಆದೀವಿ ರೀ ಶಾಬಾದಿಂದನೂ ಯಾರು ನೋಡತ್ತಾರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಪ್ರತಿಯೊಬ್ಬರು ತಿಳಿಸ್ರಿ ನೀವು ಯಾವ ಊರಿಂದ ನೋಡತ್ತಾರೆ ಅಂತೇಳಿ. ಯಾಕಂದ್ರೆ ದಿನದಿಂದ ದಿನಕ್ಕೆ ನಮ್ಮ ವ್ಯೂವರ್ಸ್ ಚೇಂಜ್ ಆಗ್ತಿರ್ತಾರೆ. ನಮ್ಮ ಓಲ್ಡ್ ವ್ಯೂವರ್ಸ್ ಅಂತೂ ಗೊತ್ತಾದಾರ ನಮಗೆ. ಗೊತ್ತಿದ್ದವ್ರು ಕಾಮೆಂಟ್ ಹಾಕ್ಬೇಕ್ರಿ. ಯಾಕಂದ್ರೆ ಈ ವಿಡಿಯೋ ನೀವು ನೋಡ್ರಿ ಇಲ್ಲ ನಿಮ್ದು ಇಷ್ಟ ನಮಗೆ ತೀರೈತಿಲ್ಲ ಅಂತ ಗೊತ್ತಾಗ್ಬೇಕು. ಇದನ್ನು ಹಾಸನ್ ಸೊಲ್ಲಾಪುರ ಬಾಸ್ ಯಾರು ಮಾಡಿ ಅಂತ ಹೇಳ್ತಿದ್ರಲ್ಲ, ಅವ್ರದ್ರೊಳಗೆ ನಾನು ಟಾಪ್ ಸೆಲೆಕ್ಟ್ ಮಾಡೀನಿ ಖಂಡೇಶ್ ಅಂತೇಳಿ. ಅವ್ರು ಕಂಟಿನ್ಯೂಸ್ ಭಾಳ ಹೇಳ್ತಿದ್ರೆ ಈ ಟ್ರೈನ್ ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ವಾಡಿ ಜಂಕ್ಷನ್ಗೆ. ವಾಡಿ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಚೆನ್ನೈ ಮುಂಬೈ ಮೇನ್ ಲೈನ್ ಒಳಗೆ ಒಂದು ಲೈನ್ ಹೈದ್ರಾಬಾದಕ್ಕೆ ಹೋಗುತ್ತೆ. ಅದ್ರ ಸಂಬಂಧ ಇದಕ್ಕೆ ಜಂಕ್ಷನ್ ಅಂತಾರೆ. ಮತ್ತು ಇಲ್ಲಿ ಬರೋ ಟೈಮಿಂಗ್ ಎಷ್ಟಿತ್ತು ಅಂತ ನೋಡ್ಕೊಂಬಿಡ್ತೀನಿ. 9:30 ಏನೋ ಸಮಥಿಂಗ್ ಇತ್ತು ಟೈಮಿಂಗ್. 9:33 ಇತ್ತು ರೀ. 2 ನಿಮಿಷ ಸ್ಟಾಪ್ ಐತಿ, 10 ನಿಮಿಷ ಡಿಲೇ. ಶಾಬಾದಿಂದ ಭಾಳ ದೂರ ಇಲ್ಲ. ಹಿಂಗೆ ಹೋಗಿ ಕುಂತ ಸೀಟಿಂದ ಯಾವ್ದು ಬರೋದಕ್ಕೆ ಬಂದಿದ್ದೀವಿ ನಾವು. ಮತ್ತು ನೀವೇನಾರ ರಾತ್ರಿ ಊಟದ ಈ ಟ್ರೈನ್ ಒಳಗೆ ತೊಗೋಬೇಕಂತ ಯೋಚನೆ ಮಾಡತ್ತಾರೆ ಅಂದ್ರೆ ವಾಡಿಯಿಂದ ತೊಗೋಬೋದು ರೀ, ಪ್ರಿಫರ್ ಮಾಡ್ಬೋದು. ಮತ್ತು ವಾಡಿಗೆ ಸೆಂಟ್ರಲ್ ರೈಲ್ವೆ ಡಿವಿಷನ್ ಎಂಡ್ ಆಗುತ್ತೆ ರೀ. ನಾನು ನಿಮ್ಗೇನು ಹೇಳಿದ್ದೆಲ್ಲ ಸೊಲ್ಲಾಪುರದಾಗ ನಿಂತ ಸೊಲ್ಲಾಪುರ ಯಾವ್ದು ವಾಡಿ ಯಾವುದಂತೆ ವಾಡಿಗೆ ಸೆಂಟ್ರಲ್ ರೈಲ್ವೇಸ್ ಎಂಡ್ ಆಗುತ್ತೆ. ಇನ್ನು ನಾವು ಏನು ಹೋಗ್ತೀವಲ್ಲ ಯಾದಗಿರಿ, ರಾಯಚೂರು, ಗುಂತಕಲ್, ಧರ್ಮವರಂ ಮಠ ನಾವು ಸೌತ್ ಸೆಂಟ್ರಲ್ ರೈಲ್ವೇಸ್ ಒಳಗೆ ಇರ್ತೇವೆ ರೀ. ಈಗ ಪೂರ್ತಿ ಗುಂತಕಲ್ ಡಿವಿಷನ್ ಒಳಗೆ ಹೋಗ್ತೀವಿ. ಬರ್ರಿ ಹೋಗಿ. ಇದು S9 ಅಂದ್ರೆ SE1 S9 ಆಗಿದೆ. S9 SE1 ಆಗೈತೆ ರೀ. S9 SE1 ಮತ್ತು ಇಲ್ಲಿ ಹಿಂದೆ ಜನರಲ್ಲ. ಮತ್ತು ಇವೇನು 2 S8 S7 ಕಾಣತ್ತಾವಲ್ಲ, ಇಲ್ಲಿ ಯಾರು ನಮಗೆ ಇವ್ರು ಸಿಗೋಲ್ಲ ರೀ ವೆಂಡರ್ಸ್. ಎಲ್ಲ ವೆಂಡರ್ಸ್ ಎಲ್ಲ ಮುಂದೆ AC ಅಂತ ಹೇಳಿದಾರೆ. ಮತ್ತು ಆ ಸೈಡ್ ಅದಾರ, ಇಲ್ಲಿ ಮಿಡಲ್ ಕಾಣತ್ತಿರ್ಬೋದು ನಿಮ್ಗೆ, ಆ ಸೈಡ್ ಅದಾರ. ಈ ಟ್ರೈನಿಗೆ ಬರತ್ತಾರೆ ಅಂದ್ರೆ ಊಟದ ಪ್ರಾಬ್ಲಮ್ ಆಗುತ್ತೆ. ಅದ್ರ ಸಂಬಂಧ ನೀವು ಮನೆಯಿಂದ ಕಟ್ಕೊಂಡು ಬರ್ರಿ. ಆಲ್ಮೋಸ್ಟ್ ಪ್ರಿಫರ್ ಮಾಡಿರಿ. ಇಲ್ಲಾಂದ್ರೆ ಕಲಬುರಗಿಯಿಂದ ಹತ್ತಾರೆ ಅಂದ್ರೆ ಕಲಬುರಗಿ ಒಳಗೆ ಮಾಡ್ಕೊಂಡು ಹತ್ತಿರಿ. ಮತ್ತು ವಾಡಿ ಒಳಗೆ ಕ್ರೀವ್ ಚೇಂಜ್ ಆಗ್ತಾರೆ ರೀ. ಕ್ರೀವ್ ಚೇಂಜ್ ಆಗೋ ಸಂಬಂಧ 5 ನಿಮಿಷ ಸ್ಟಾಪ್ ಕೊಟ್ಟರೆ ಯಾವ್ದಾರ ಟ್ರೈನಿಗೆ 5 ನಿಮಿಷ ಸ್ಟಾಪ್ ಇಲ್ಲ ಅಂದ್ರೆ ಆ ಟ್ರೈನಿಗೆ ಕ್ರೀವ್ ಚೇಂಜ್ ಆಗಂಗಿಲ್ಲ. ಕ್ರೀವ್ ಯಾಕೆ ಚೇಂಜ್ ಆಗಂದ್ರೆ ಡಿವಿಷನ್ ಝೋನ್ ಅವ್ರವ್ರ ಝೋನಿಗೆ ಅವ್ರು ವರ್ಕ್ ಮಾಡ್ತಿರ್ತಾರೆ. ಸಿಗ್ನಲ್ ಆತ ಡಿಪಾರ್ಚರ್ದು. ಮತ್ತು ಇನ್ನೊಂದು ಮೇನ್ ಥಿಂಗ್ ರೀ, ವಾಡಿ ಒಳಗೆ ದೊಡ್ಡ ಅಂತಂದ್ರೆ ದೊಡ್ಡದು ACC ಸಿಮೆಂಟ್ ಫ್ಯಾಕ್ಟ್ರಿ ಐತಿ. ಅದಕ್ಕೆ ವಾಡಿ ಭಾಳ ಫೇಮಸ್. ಇಲ್ಲಿ ನಿಮ್ಗೆ ವಾಡಿ ಒಳಗೆ ಜಾಸ್ತಿ ಫ್ರೇಟ್ ಮೂವ್ಮೆಂಟ್ ನೋಡೋಕೆ ಸಿಗುತ್ತೆ. ಅದ್ರದ್ದು ಸಂಬಂಧ ACC ಸಿಮೆಂಟ್ ಫ್ಯಾಕ್ಟ್ರಿ ಸಂಬಂಧ ಡಿಪಾರ್ಟ್ ಆಗಿಬಿಟ್ವಿ ನಾವು ವಾಡಿ ಜಂಕ್ಷನಿಂದ. ಇನ್ನು ಇದೇನು ಅಂಗಡಿ ನೋಡತ್ತಿರಲ್ಲ ಇದು ನೋಡ್ಕೊರಿ. ಶತಾಬ್ದಿಗೆ ರಾತ್ರಿ ಊಟ ಮತ್ತು ರಾತ್ರಿ ಊಟ ಅಲ್ಲ, ಮಧ್ಯಾಹ್ನದ ಊಟ ಇಲ್ಲಿಂದನೇ ಬೋರ್ಡ್ ಆಗುತ್ತೆ. ನಾನು ನಿಮ್ಗೆ ನಮ್ಮ ಪುಣೆ ಸಿಕಂದ್ರಾಬಾದ್ ಶತಾಬ್ದಿ ಒಳಗೆ ತೋರಿಸೀನಿ. ಜಸ್ಟ್ ಏನು ಕ್ರಾಸಿಂಗ್ ನೋಡ್ರಲ್ಲ, ಅದು ಬಂದ್ಬಿಟ್ಟು ನಮ್ಮ ಕಲಬುರಗಿ ಒಂದೇ ಬರುತ್ತೆ. SMUT ಕಲಬುರಗಿ 8 ದಿನದಿಂದ 100% ಆಕ್ಯುಪೆನ್ಸಿ ಮೇಲೆ ಓಡಾತೈತೆ ರೀ. ಅದು ವರ್ಕ್ ಆಗೈತಿ ರೈಲ್ವೇಸ್ದವ್ರಿಗೆ. ಕಲಬುರಗಿ ಒಂದೇ ಬರತ್ತೆ ಬಿಡೋದು. ಇನ್ನೇನು ಕೆಲವೇ ದಿನಗಳೊಳಗೆ ಪ್ಲ್ಯಾನಿಂಗು ಆಗ್ಬೋದು. ಒಂದು ಮಾರ್ನಿಂಗ್ ಒಂದೇ ಬರುತ್ತೆ ಬೆಂಗಳೂರಿಂದ ಬಿಡೋದು. ಯಾಕಂದ್ರೆ ಹಿಂಗೆ 100% ರಿಸಲ್ಟ್ ಕೊಟ್ರೆ ಆ ಒಂದೇ ಬರುತ್ತೆ. ಈಗ ಇನ್ನೊಂದು ಅಪೋಸಿಟ್ ಒಂದೇ ಬರುತ್ತೂ ಬಿಡ್ತಾರೆ. ಇವು ಎಕ್ಸಾಂಪಲ್ ನಾವು ನೋಡಿವಿ ಮೈಸೂರು ರೂಟ್ ಒಳಗೆ, ಮತ್ತು ನ್ಯೂ ಡೆಲ್ಲಿ ವಾರಣಾಸಿ ರೂಟ್ ಒಳಗೆ, ಮತ್ತು ನಮ್ಮ ಅಹಮದಾಬಾದ್ ಮುಂಬೈ ರೂಟ್ ಒಳಗೆ. ಯಾದಗಿರಿ ಅರಾವದಿವ್ರಿ ನಾವು. ನಮ್ಮ ಟ್ರೈನಿನ ಕಂಡೀಷನ್ ಆರಾಮ್ ಖಾಲಿ ಐತಿ ನೋಡ್ರಿ. ಇಲ್ಲೇ ಬಾಗ್ಲಿಕ್ಕೆ ಜನರಲ್ ಬಾಜು ಹೋಗಿದ್ರು ಇದು ಖಾಲಿ ಐತಿ. ಯಶವಂತಪುರ ಬೀದರ್ ಒಳಗೆ ಹೆಂಗೆ ನೋಡಿದ್ದೀವಲ್ಲ ಆ ಥರ ರಶ್ ಇಲ್ಲ. ನೋಡಂಬರ್ರಿ ಅರೈವಲ್ ನೋಡೋಣಂತ. ನಮ್ಮ ಯಾದಗಿರಿ ಇದೆ 10:13 ಆಗೈತಿ ಟೈಮಿಂಗ್. ಯಾದಗಿರಿ ಅರಾವದಿವ್ರಿ.
ಈಗ ಎಂಟ್ರಿ ಆಗೈತೆ ರೀ ಯಾದಗಿರಿಗೆ. 1 ನಿಮಿಷ ಸ್ಟಾಪ್ ಸಿಗುತ್ತೆ ನಿಮಗೆ ಯಾದಗಿರಿ ಒಳಗೆ. ಪಾಟ್ನ ಹತ್ಕೋಬೇಕು. ಟೈಮ್ ಇಲ್ಲ ಬರ್ರಿ ಹೋಗೋಣ ಅಂತ. ಯಾದಗಿರಿ ಇದವ್ರ ತೋರ್ಸಂಗಿಲ್ಲ ಅಂತೇಳಿ ಕಾಮೆಂಟ್ ಮಾಡ್ತಿರ್ತೀರಿ ನೋಡಿರಿ. ಯಾದಗಿರಿ ಸ್ಟೇಷನ್ನು ಕವರ್ ಮಾಡೀವಿ, ಯಾಕಂದ್ರೆ ಅವು ಆಡ್ ಟೈಮಿಂಗ್ ಇರ್ತಾವೆ ರೀ. ಅಂಥ ಟ್ರೈನ್ಗಳನ್ನ ಕವರ್ ಮಾಡೋಕೆ ಆಗ್ತಿರೋದಿಲ್ಲ. ಈಗ 11 311 ಬಂದು ತಲುಪೈತಿ ಯಾದಗಿರಿಗೆ. 10:14 ಆಗ್ತೈತೆ ರೀ ಟ್ರೈನ್. 19 ಓಡಾಡತ್ತಾರ ಮಂದಿ ಹತ್ತಾಗಿಂದ ಇತ್ತಾಗ. ಈಗ ಸ್ವಲ್ಪ ರಶ್ ಫುಲ್ ಒಂದು ಸ್ವಲ್ಪ ಖಾಲಿ ಉಳಿದೈತೆ ರೀ. ಈಗೆಲ್ಲ ಫುಲ್ ಟ್ರೈನ್ ಈಗ ಡಿಪಾರ್ಟ್ ಆದ್ಬೇಕ್ರಿ ನಾವು ಯಾದಗಿರಿಯಿಂದನೂ ಯಾರ್ಯಾರು ನೋಡತ್ರಿ ಕಾಮೆಂಟ್ ಮಾಡಿರಿ. ಮತ್ತು ನಮಗೆ ಯಾದಗಿರಿಗೂ ಒಂದು ಸಪ್ರೇಟ್ ಟ್ರೈನ್ ಬಿಡಿಸ್ಬೇಕಂತ ಭಾಳ ಐತ್ರಿ. ಯಾಕಂದ್ರೆ ಭಾಳ ಜನ ಟ್ರಾವೆಲ್ ಮಾಡ್ತಾರೆ ರೀ ಯಾದಗಿರಿಯಿಂದ. ಎಲ್ಲರೂ ಪಾಪ ಟಿಕೆಟ್ ಸಿಗಿದ ಭಾಳ ಒದ್ದಾಡ್ತಾರೆ. ಯಾಕಂದ್ರೆ ಯಾದಗಿರಿಗೆ ಅಂತ ಸಪ್ರೇಟ್ ಕೋಟ ಇರೋಂಗಿಲ್ಲ, ಮತ್ತು ಯಾದಗಿರಿಗೆ ಅಂತಲೇ ಸಪ್ರೇಟ್ ದೊಡ್ಡ ಟ್ರೈನ್ಗಳು ಸ್ಟಾಪ್ ಇರೋಂಗಿಲ್ಲ. ಇರೋ ಟ್ರೈನ್ಗಳ ಒಳಗೆ ಟಿಕೆಟ್ ಸಿಗೋಂಗಿಲ್ಲ. ಭಾಳ ಕಷ್ಟ ಆಗೈತೆ ರೀ ಇಂಥ ನಮ್ಮ ಯಾದಗಿರಿ ಚಿತ್ತಾಪುರ ಸೈಡ್ ನಮ್ಮ ಈ ಸೆಕ್ಷನ್ ಒಳಗೆ. ಕಲಬುರಗಿ ಒಳಗೆ ಒಂದೆರಡು ಟ್ರೈನಿಗೆ ಕೋಟಾರ ಕೊಟ್ಟಿರ್ತಾರೆ, ಬಟ್ ಈ ಸ್ಟೇಷನ್ ಒಳಗೆ ಕೋಟಾನೂ ಇಲ್ಲ. ನಿಮ್ಮೆಲ್ಲರದ್ದು ಮೋಸ್ಟ್ ಫೇವ್ರೆಟ್ ಡಿಮ್ಯಾಂಡಿಂಗ್ ಟ್ರೈನ್ ನೋಡ್ರಿ ಇದು ಯಾವುದಂದ್ರೆ 1 2 3 ನಾನೇ ಹೇಳ್ತೇನೆ ನೋಡ್ರಿ. ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್ ಕ್ರಾಸ್ ಆಗತ್ತದ ನಮಗೀಗ. ಮೇ ಬಿ ಇದು ಅನ್ಸುತ್ತೆ ಕೃಷ್ಣ ಜಂಕ್ಷನ್. ಇಲ್ಲಿ ನೋಡ್ರಿಲ್ಲ ಇಷ್ಟು ಗದ್ದಲ ಐತಿ, ಅದರ ಸಂಬಂಧ ಈಗ ಎಲ್ಲ ಹೊರಗೆ ಹೋಗೋಣಂತ. ಸೋಲಾಪುರ ಹಾಸನ್ ಈಗ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ನಮ್ಮ ರಾಯಚೂರು ಜಂಕ್ಷನ್ ಯಾಕಂತಾರಪ್ಪ ಅಂದರೆ ಇಲ್ಲಿಂದ ಒಂದು ಲೈನ್ ಗದ್ವಾಲಕ್ಕೆ ಹೋಗೈತೆ ರೀ. ಅದು ಮೇನ್ ಲೈನ್ ಇದು ಡೋನಿಂದ ಕಚ್ಗುಡ್ಡಕ್ಕೆ ಹೋಗೋದು ವಾಯ ಮೆಹಬೂಬ್ ನಗರ ಕರ್ನೂಲು ಆ ಲೈನ್. ಮತ್ತು ಮಾತಾಡ್ಬೇಕಂದ್ರೆ ರಶ್ ಐತ್ರಿ. ಮತ್ತು ನಮ್ಮ ಬಾಗಿಲಕ್ಕೆಲ್ಲ ಮಂದಿ ಕುಂತು ಬಿಟ್ರೆ ಅದಕ್ಕೆ ನಾನು ಇಳಿದು ಬರೋದು ಲೇಟ್ ಆಗತ್ತೈತಿ. ಆ ರವೆಲ್ ತೊಗೊಳಕ್ಕಾಗತ್ತಿಲ್ಲ. ಮತ್ತು ಮಾತಾಡ್ಬೇಕಂದ್ರೆ ಎಷ್ಟು ಭಾಳ ಮಾತಾಡ್ಬೇಕಂತಾನೆ ತಂದ್ಬಿಡ್ರಿ. 5 ರಿಂದ 10 ನಿಮಿಷ ಡಿಲೇ ಇದಾವೆ. ನಾವು ಕರೆಕ್ಟ್ ನೋಡೋಕೆ ಹೋಗಲಿಲ್ಲ ನಾನು ಎಕ್ಸಾಕ್ಟ್. ಭಾಳ ಟೈಮ್ ಶಾರ್ಟೇಜ್ ಐತ್ರಿ. ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್ ಅನೌನ್ಸ್ಮೆಂಟ್ ಆಗತ್ತೆ ನೋಡ್ರಿ. ಬರೀ ಹೋಗೋಣ ಅಂತ, ಭಾಳ ಟೈಮ್ ಇಲ್ಲ. ಇದು ಹೆಂಗಂದ್ರೆ ಸೂಪರ್ ಫಾಸ್ಟ್ ಕ್ಯಾಟಗರಿ ಟ್ರೈನ್ ರೀ. ಹಂಗೆ ಕಂಟಿನ್ಯೂಸ್ ಸಿಗ್ನಲ್ ಕ್ಲಿಯರ್ ಆಗಿಂದಾಗ ಕೊಟ್ಟ ಬಿಡ್ತಾರೆ, ಹೋಗೇ ಬಿಡುತ್ತೆ. ಮತ್ತು ಇಲ್ಲಿ ಖಾಲಿ TC ಅವ್ರು ಇಳಿಸತ್ತಾರ ನೋಡ್ರಿ. ಇಲ್ಲಿ ಸೊಲ್ಲಾಪುರದಿಂದ ರಾಯಚೂರಿಂದ ಏನಾರ ಬೆಂಗಳೂರಿಗೆ ಟ್ರಾವೆಲ್ ಮಾಡತ್ತಾರೆ, ಹಾಸನಕ್ಕೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ಭಾರಿ ಬೆಸ್ಟ್ ಟ್ರೈನ್ ಪ್ರಿಫರ್ ಮಾಡ್ಬೋದು ನೀವು. ಬಟ್ ಆದ್ವಿ ರೀ ನಾವೀಗ ರಾಯಚೂರು ಜಂಕ್ಷನಿಂದ ಅಲ್ಲಿ ಬ್ಯಾಕ್ ಐತ್ರಿ ನೋಡ್ರಿ. ನೀವು ಬ್ಯಾಕ್ ಐತಿ ಇದು ಜನ್ರಲ್ಲ ಇದು ಪ್ಯಾಕ್ ಐತಿ. ಈಗ ಡೋರ್ ಅದಕ್ಕೆ ಸುಮ್ಮನೆ ಈ ಸೀಟ್ ಸಿಗಲಿ ಇದಕ್ಕೆ ಹೋಗೋದು ಬೇಡ ಅಂತೆ. ಮತ್ತು ಇದು ಲೈನ್ ಖಾಲಿ ಐತ್ರಿ. ನನಗೆ ಶಾಕ್ ಆಗೋದು ಇದು ಫುಲ್ ಖಾಲಿ ಐತಿ. ನಾನು ದೇವ್ರಿಗೆ ಬೇಡ್ಕೊತಾನೆ ಏನೋ ಒಂದು ಇದನ್ನು ಕೊಟ್ರೆ ಅಂತೇಳಿ. ಯಾಕಂದ್ರೆ ನಿನ್ನೆ ಯಶವಂತಪುರ ಬಿದ್ದರೊಳಗೆ ನೋಡ್ರಿ ನೀವು ಫುಲ್ ರಶ್ ಬಂದೈತೆ. ಇದೊಂದು ಸ್ವಲ್ಪ ಖಾಲಿ ಐತೆ ಅಂದ್ರೆ ಬೆಸ್ಟ್ ನಮಗೆ. ಇಲ್ಲಿ ನೋಡ್ರಿ 11:34 ಟೈಮ್ ಇತ್ತು. ಬರೀ 4 ನಿಮಿಷ ಡಿಲೇ ಆಗಿ ಎಂಟ್ರ್ ಆದೀವಿ ನಾವೀಗ ಮಂತ್ರಾಲಯಂ ರೋಡಿಗೆ. ಇದೇನು OH ಇರುತ್ತಲ್ಲ ರೀ, OHಗೆ ಕರೆಂಟ್ ಸಪ್ಲೈ ಇಲ್ಲಿಂದನೇ ಆಗುತ್ತೆ. ಸಬ್ ಸ್ಟೇಷನ್ಸ್ ಇರ್ತಾವೆ ಇವೆಲ್ಲ. ಇದು ಸ್ಟೇಷನ್ ಮೊದಲು ಏನಿತ್ತಲ್ಲ ರೀ ಹಳೆ ಸ್ಟೇಷನ್, ಇಲ್ಲೇ ಸ್ಟಾರ್ಟಿಂಗಿಗೆ ಇತ್ತು. ಈಗ ಮಂತ್ರಾಲಯಂ ಸ್ಟೇಷನ್ ದೊಡ್ಡದಾಗಿ ಮಾಡ್ರೆ ಮಸ್ತ್ ನಿಮಗೆ ಗುಡಿ ಫೀಲ್ ಸ್ಟೇಷನ್ ನೋಡ್ರಿನ ಬರುತ್ತೆ ರೀ. ಇಲ್ಲ ಇತ್ತು ನೋಡ್ರಿ. ಇಲ್ಲಿಂದ ನಿಮ್ಗೆ ಭಾಳ ಏನು ದೂರ ಆಗಂಗಿಲ್ಲ. ಮಂತ್ರಾಲಯ 12 ಕಿಲೋಮೀಟ್ರ್ ಆಗುತ್ತೆ. ಅದ್ರದ್ದು ಸಂಬಂಧ ಮಂತ್ರಾಲಯಂ ರೋಡ್ ಅಂತಿಟ್ರು ಅಂದ್ರೆ ಸ್ಟೇಷನಿಗೆ. ಮಂತ್ರಾಲಯಂ ಸ್ಟೇಷನಿಗೆ ಅರಾವಾಗೈತೆ ರೀ ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್. ಇಲ್ಲಿಂದ ನಿಮ್ಗೆ ಮಂತ್ರಾಲಯಂ ಗುಡಿ 12 ಕಿಲೋಮೀಟ್ರ್ ಆಗುತ್ತೆ ಹೇಳ್ದಂಗೆ. ಮತ್ತು ನಿಮ್ಗೆ ಇಲ್ಲಿಂದ 110 ಸೀಟ್ ಸಿಗ್ತಾವೆ ರೀ ಬೆಂಗಳೂರಿಗೆ ಹೋಗಕ್ಕೆ. ಸೌದ್ರ ಸಪ್ರೇಟ್ ಕೋಟ ಐತಿ ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ಸಿಗೆ ಮಂತ್ರಾಲಯ. ಇಲ್ಲಿ ನೋಡ್ರಿ ನಮಗೆ ಈಗ ಕ್ರಾಸ್ ಮಾಡೋದೈತಿ ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್. ರಾತ್ರಿ ಟೈಮ್ ನೋಡ್ರಿ ಎಷ್ಟಾಗತೈತಿ. ರಾತ್ರಿ 12:56 ಆಗತೈತಿ. ವಿಡಿಯೋ ಕಾಲ್ ಒಳಗೆ ಅದಾರ ನೋಡ್ರಿ. ವಿಡಿಯೋ ಕಾಲ್ ಒಳಗೆ ಯಾರ್ಯಾರು ಅದಾರ ನೋಡ್ರಿ. ಸತ್ಯ ಭಯ, ರಾಹುಲ್ ಭಯ ಮತ್ತು ಹಿಮಾಂಶು ಭಯ್ ಎಲ್ಲರೂ ವಿಡಿಯೋ ಕಾಲ್ದಾಗ ಮಾತಾಡತ್ತೀವಿ. ನಮ್ಮ ರಾಜಧಾನಿ ಅವ್ರಿಗೂ ತೋರಿಸ್ಬೇಕೀಗ, ನಿಮಗೂ ತೋರಿಸ್ಬೇಕು. ಅದಕ್ಕೆ 2 ಪ್ರಿಯಾರಿಟಿ ಕಂಪ್ಲೀಟ್ ಮಾಡ್ಬೇಕಲ್ರಿ, ಅದಕ್ಕೆ ಕುಂತೇನೆ. ನಮ್ಮ ರಾಜಧಾನಿ दोनों धीरे धीरे है भैया, RPM पे देखिए.
ನಮ್ಮ ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಗುಂತಕಲ್ ಜಂಕ್ಷನಿಗೆ. ಟೈಮ್ ಐತಿಲ್ಲ 10 ನಿಮಿಷ ಆರಾಮ್ ಅಡ್ಡಾಡ್ಕೋಬೋದು ನೀವು, ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಮತ್ತು ಮಾತಾಡ್ಬೇಕ್ರಿಪ್ಪ ಅಂದ್ರೆ ನಾವು 3 ನಿಮಿಷ ಬಿಫೋರ್ ಬಂದೇವೆ ರೀ. ಆರಾಮ್ ಅಡ್ಡಾಡ್ಕೊಳಕ್ಕೆ ನಿಮಗೆ ಸ್ಪೇಸ್ ಐತಿ. ಮತ್ತು ರಾತ್ರಿ 1 ಗಂಟೆ ಆದರೂ ನಿಮಗಿಲ್ಲ ಸಮೋಸ ಇಡ್ಲಿ ವಡ ಎಲ್ಲ ಸಿಗತ್ತೈತೆ ರೀ. ಮತ್ತು ಜನರಲ್ ಅಂತೇಳಿ ಜನ ಜಾಸ್ತಿ ಅದಾರ ಇಲ್ಲಿ, ಸ್ಲೀಪರ್ ಅಂತೇಳಿ ಯಾರೂ ಬಂದು ಎಬ್ಸಾತಿಲ್ಲ. ಮತ್ತು ನೋಡ್ರಿ ನಾನು ಹೇಳ್ದಂಗೆ ಇನ್ನೂ ವಿಡಿಯೋ ಕಾಲ್ ಕಂಟಿನ್ಯೂ ಐತಿ. ಗುಂತಕಲ್ಕ್ಕೆ 5 ಲೈನ್ ಬರ್ತಾವೆ, ಎಲ್ಲಿಂದ ಬರ್ತಾವೆ ಅಂತೇಳಿ ನೀವು ನಮಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಬರ್ರಿ ಹೋಗಿ ಮಕ್ಕಳೋಣ ಅಂತ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಕುಣಿಗಲ್ಗೆ ಎಂಟ್ರಾಗ್ಯಾವ ರೀ. ನಾನು ಬೆಳಿಗ್ಗೆ ಯಶವಂತಪುರಕ್ಕೆ ಅಥವಾ ಯಲಹಂಕಕ್ಕೆ ಹೇಳ್ಬೇಕಂತ ಮಾಡಿದ್ದೆ, ಸ್ವಲ್ಪನೂ ಎಚ್ಚರಾಗಿಲ್ಲ. ಅದೇನು ಟನಲ್ ನೋಡ್ರಲ್ಲ, ಟನಲಿಂದ ಒಂದು 10 ಕಿಲೋಮೀಟ್ರ್ ಹಿಂದೆ ಆಟ ಎಚ್ಚರಾಗೈತೆ ನನಗೆ. ಇಲ್ಲಿ ಯಾವುದೋ ಒಂದು ಟ್ರೈನ್ ನಿಂತದ್ದು ನೋಡ್ರಿ ಕುಣಿಗಲ್ ಒಳಗೆ ಸೈಡ್ ತಂದು ಹಾಕ್ಯಾರ ಇದನ್ನ. ಮತ್ತು ನಮ್ಮ ಟ್ರೈನಿಗೆ ಯಶವಂತಪುರ ಜಂಕ್ಷನ್ ಒಳಗೆ ಲೋಕೋ ರಿವರ್ಸಲ್ ಆಗುತ್ತೆ ರೀ. ಹೌದ್ರಿ, ಲೋಕೋ ರಿವರ್ಸಲ್ ಆಗುತ್ತೆ, ಲೋಕೋ ಚೇಂಜ್ ಆಗುತ್ತೆ. ಯಾಕಂದ್ರೆ ಇದು ಫುಲ್ಲಿ ಎಲೆಕ್ಟ್ರಿಫೈಡ್ ಲೈಟ್ ಇಲ್ಲದೇ ಇರೋದ್ರಿಂದ ಇದಕ್ಕೆ ಡೀಸೆಲ್ ಲೊಕೊಮೋಟಿವ್ ಕೊಡ್ತಾರೆ. ನಮ್ದು WDP-14 ಯಾವುದೋ ಲೀಡ್ ಐತಿ. ಇಷ್ಟು ಮಸ್ತ್ ಕಾಣತೈತೆ ನೋಡ್ರಿ ನಮ್ದು ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್. ಮತ್ತು ಮಾತಾಡ್ಬೇಕಂದ್ರೆ ನನಗೆ ಭಾಳ ಬೇಜಾರಾತ್ರಿ. ಯಶವಂತಪುರ ಯಲಹಂಕ ಕವರ್ ಮಾಡಲೇ ಇಲ್ದಿದ್ದಕ್ಕೆ ನನಗೆ ಎಂಥ ನಿದ್ದೆ ಹತ್ತಂದ್ರೆ ರೀ 3-3 ಮಕ್ಕೊಂಡೆ ನಾನು. ಯಾಕಂದ್ರೆ ಫುಲ್ ಕಾಲಾಗೆಲ್ಲ ಮಲ್ಕೊಂಬಿಟ್ಟಿದ್ರೆ ಸುಮ್ಮನೆ ರಿಸ್ಕ್ ತೋದು ಬೇಡ ಅಂತೇಳಿ ನಾನು ನಮ್ಮ ಬಾಜು ಇದ್ದರು ಒಬ್ಬರು ಅಣ್ಣ ಎಚ್ಚರಿದ್ದೀವಿ. ಆಮೇಲೆ ಬರ್ತಾ ಅನಂತಪುರಕ್ಕೆ ಸ್ವಲ್ಪ ಖಾಲಿ ಆದ ಹುಡ್ಕ ಎಲ್ಲರೂ ಒಂದು ಸ್ವಲ್ಪ ಸೀಟಿಗೆ ಶಿಫ್ಟ್ ಆದರು. ಅಣ್ಣ ಇದನ್ನು ಡೋರ್ ಕ್ಲೋಸ್ ಮಾಡ್ರು, ಅವಾಗ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೊಳ್ಳಿ ಬೆಳಿಗ್ಗೆ ಎಷ್ಟು ತಂಡಿತ್ತಂದರೆ ಎಚ್ಚರ ಆಗಲೇ ಇಲ್ಲ, ಅಷ್ಟು ತಂಡಿತ್ತು. ಹಾಂ ಬರ್ರಿ ಹೋಗೋಣ ಅಂತ. ಇಲ್ಲೆಲ್ಲ ಈ ರೂಟ್ದಾಗಿರೋ ಸ್ಟೇಷನ್ಗಳನ್ನೆಲ್ಲ ಕವರ್ ಮಾಡೋಣ. ನಮ್ಮ ಕರ್ನಾಟಕ ದರ್ಶನ ಒಳಗೆ ನಾವು ಪೂರ್ತಿ ಕವರ್ ಮಾಡತ್ತೇವೆ ರೀ. ಹೋಗೊಂಬರ್ರಿ. ಮತ್ತು ಟ್ರೈನದ ಕಂಡೀಷನ್ ಈ ಟೈಪ್ ಐತಿ ಈಗಿನ ಚಾರ್ಜ್ ಹಾಕೊಂಡ್ಬಿಡ್ತೀನಿ. ಇಲ್ಲಟ್ಟ ಚಾರ್ಜ್ ಅಲ್ಲದೆ ನೋಡ್ರಿ ಈ ಸಲ ಪವರ್ ಬ್ಯಾಂಕ್ ಇಟ್ಟು ಅಡ್ಡಾಡತ್ತೆ ನಾನು ಚಾರ್ಜ್ ಇಲ್ಲದೆ ಇರೋದಕ್ಕೆ. ಡಿಪಾರ್ಟ್ ಆದಿವಿ ನಾವೀಗ ಕುಣಿಗಲ್ಲಿಂದ. ಮಾಡತ್ತಿದ್ದೆ ರೀ. ಯಾವಾಗ ಯಡಿಯೂರಿಗೆ ಬಂದು ಗೊತ್ತಾಗಲಿಲ್ಲ. ಸೊಲ್ಲಾಪುರ ಹಾಸನದ ಸ್ಟಾಪ್ ಐತಿ, ಹಾಸನ ಸೊಲ್ಲಾಪುರದ್ದು ಸ್ಟಾಪ್ ಐತಿ. ಎಲ್ಲಿ ಯಡಿಯೂರು ಒಳಗೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ ಹೊಂಟ್ರಂದ್ರೆ ಇದು ಭಾರಿ ಬೆಸ್ಟ್ ಟ್ರೈನ್ ರೀ ಬರಾಕ್ ನಿಮ್ಗೆ. ಇಲ್ಲಿ ಒಂದು ಟ್ರೈನ್ ಏನು ಸರ್ ನೋಡ್ರಿ. ನನಗೆ ಕುಣಿಗಲ್ ಅನಿಸ್ತೆ, ಇಲ್ಲಿ ವಾಪಸ್ ಕುಣಿಗಲಿಗೆ ಬಂದಿವಿ ಏನಂತೇಳಿ. ಇಲ್ಲ LHB ರೇಕ್ಗಳು ತರಿಬಾರ ಅಂತೇಳಿ ಆಮೇಲೆ ನೋಡಿದೆ ಯಾವುದೋ ಟ್ರೈನದ್ದು. ಮೇ ಬಿ ನಂಗೆ ಇದು ಕರ್ನಾಟಕ ಸಂಪರ್ಕ ಕ್ರಾಂತಿ ಅನ್ಸುತ್ತೆ. ಯಾಕಂದ್ರೆ ನೋಡ್ರಿ ಇದು ಕೋಚ್ ಕಾಂಬಿನೇಷನ್ ನಂಗೆ ಹಂಗೆ ಅನ್ಸತೈತಿ. ಕರ್ನಾಟಕ ಸಂಪರ್ಕ ಕ್ರಾಂತಿ ಇದೆ, ಇಲ್ಲಿ ತಂದು ಹಚ್ಚಾರೇನೋ ಅಂತಂತೇಳಿ. ಯಾಕಂದ್ರೆ ಬೆಳಿಗ್ಗೆ ಬಂದಿರತ್ತೆ, ಬೆಳಿಗ್ಗೆ ತಂದು ಇಲ್ಲಿ ಹೆಚ್ಚು, ಆಮೇಲೆ ಮಧ್ಯಾಹ್ನ ತೊಗೊಂಡೋಗಿ ಮಧ್ಯಾಹ್ನ ರೇಕ್ ಶೇರಿಂಗ್ ಮಾಡಿ ಅದನ್ನು ಕಳಿಸ್ತಿರ್ಬೋದು ಮೇ ಬಿ. ಬರೀ ಹೋಗೋಣ ಅಂತ ನಾನು. ಒಂದು ಕಾಫಿ ಟೀ ಎಲ್ಲ ಬರಾಗುತ್ತೆ. ತೊಗೋಬೇಕಂತ ಮಾಡಿ ಈಗ ತೊಗೊಂಡ್ಬರಿ ನಾನು ಮಾಡ್ತೀನಿ. ಇಲ್ಲಿ ನೋಡ್ರಿ ಇಲ್ಲೇ ಟೀ ತೊಗೊಂಡು ಕಾಫಿ ತೊಗೊಂಡೆ. ಮತ್ತು ಅಲ್ಲೇ ಇಡ್ಲಿ ಬಂದೈತಿ, ಇಡ್ಲಿನ ತೊಗೊಂಡೆ. ಟೇಸ್ಟ್ ಮಾಡೋಣ ನೋಡೋಣ ಬರ್ರಿ ಹೆಂಗೈತಿ. ಚಲೋ ಐತ್ರಿ. ಟ್ರೈನ್ ಒಳಗೆ ತೊಗೊಳ್ಳೋ ಲೆವೆಲಿಗೆ ಮಸ್ತ್ ಐತಿ ಸರ್. ಈ ಕಾಫಿ ಚಾನದಲ್ಲಿ ಕಾಫಿ. ಇಲ್ಲಿ ನೋಡ್ರಿ ಇಲ್ಲೇ ಇಡ್ಲಿ ವಡ ಐತ, ಖಾಲಿ ಆಗಿತ್ತ. ಅನ್ನ ನಾಷ್ಟ ಮಾಡತ್ತಾರ, ನಮಗೆ ಸಿಗ್ಲಿಲ್ಲ ರೀ. ನೋಡೋಣ ಅಂತ. ಅಣ್ಣ ಯಾರು ಅದಾರ ಮತ್ತೆ ಬರ್ತಾರೆ, ಏನು ಬರ್ತಾರಂತ್ರಿ ನೋಡೋಣ ಅಂತ. ಕಾಫಿ ಎಂಜಾಯ್ ಮಾಡತ್ತ ನಾನು. ಅಣ್ಣ ನೀವೇ ಟೇಸ್ಟ್ ಮಾಡಿ ಹೇಳ್ರಿ, ನೀವಮ್ಮ ಅವರು. ನೋಡ್ರಿ ನಿಮ್ಗೆ ಮಾಡೋದು ಅಷ್ಟೇ ಅಲ್ಲದೆ ಅವ್ರ ತಿಂದು ಇದು ಮಾಡ್ತಾರೆ, ಮಸ್ತ್ ಇರುತ್ತೆ. ಈ ರೂಟ್ ಒಳಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ನಮ್ಮ ಮೈಸೂರು ಡಿವಿಷನ್ ಒಳಗೆ ಊಟ ಮಾತ್ರ ಮಸ್ತ್ ಸಿಗುತ್ತೆ. ಹೆಂಗಂತೀರಿ? ಬೆಣ್ಣೆ ಇಡ್ಲಿ ಇದ್ದಂಗೆ ಇರುತ್ತೆ, ವಡೆ ಸೂಪರ್ ಆಗಿರುತ್ತೆ. ತಿಂದು ನೋಡಿ, ಟೇಸ್ಟ್ ನೋಡಿ ಎಲ್ಲ ಒಂದ್ಸಲ. ತುಂಬ ಚೆನ್ನಾಗಿ ಬರುತ್ತೆ, ಮಸ್ತ್ ನೋಡ್ರಿ. ಮತ್ತು ನಾವು ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಪ್ಯಾಸೆಂಜರಿಗೆ ಕೊಡೋದು ನಾವು ಬಂದ್ಬಿಟ್ಟು. ಹಾಂ
ಜಿ ನಗರಕ್ಕೆ ಎಂಟ್ರ್ ಆದಿವ್ರಿ ನಾವೀಗ. ಹದಿನೈದು ನಿಮಿಷ ಅಲ್ರಿ, 45 ನಿಮಿಷ ಡಿಲೇ ಆಗಿ ನಾವು ಎಂಟ್ರ್ ಆಗಿವಿ ಈಗ ಬಿ ಜಿ ನಗರಕ್ಕೆ. ಬಿ ಜಿ ನಗರ ಒಳಗೆ ಈ ಸೈಡ್ ಯಾವ ಟ್ರೈನ್ ನಿಂತಿಲ್ರಿ. ಇಲ್ಲಿ ಮಸ್ತ್ ಲೊಕೇಶನ್ ಐತಿ ಮತ್ತು ಗಿಡ ಎಲ್ಲ ನಿಮಗೆ ಸ್ಟೇಷನ್ನಾಗ ಬೆಳ್ದಂಗೆ ಕಾಲ ನನಗೆ ಬೆಸ್ಟ್ ಅನಿಸ್ತು ನೋಡ್ರಿ ಈ ಲೊಕೇಶನ್ ಒಳಗೆ ಇದೆ. ಯಾಕಂದ್ರೆ ನೋಡ್ರಿ ಇಲ್ಲಿ ಪ್ಲಾಟ್ಫಾರ್ಮ್ ಐತಿ, ಬಟ್ ಪ್ಲಾಟ್ಫಾರ್ಮ್ ನಡಕ್ಕೆ ಗಿಡ ಬಿಟ್ಟಾರ್ರಿ ಬೆಳ್ಯಾಕ. ಇದು ಬೆಸ್ಟ್ ಅಲ್ರಿ. ಬರೀ ಹೋಗೋಣ ಅಂತ 15 ನಿಮಿಷ ಡಿಲೇ ಅದೇವಿ, 1 ನಿಮಿಷ 45 ನಿಮಿಷ ಡಿಲೇ ಅದೇವಿ, 1 ನಿಮಿಷ ಸ್ಟಾಪ್ ಸಿಗುತ್ತೆ ನಿಮ್ಗೆ ಬಿ ಜಿ ನಗರ ಒಳಗೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ದು ಶ್ರವಣಬೆಳಗೊಳ ಅದಕ್ಕೆ ಡೈರೆಕ್ಟ್ ಸ್ಟಾಪ್ ಬಂದ್ಬಿಟ್ಟು ಹಾಸನ್ ಜಂಕ್ಷನ್. ಬಾಹುಬಲಿ ಸ್ಟ್ಯಾಚು ಕಾಣೋದು ದೂರದಿಂದ, ಇಷ್ಟು ದೂರ ಐತೆ ನೋಡ್ರಿ. ನೀವು ಶ್ರವಣಬೆಳಗೊಳಕ್ಕೆ ಎಂಟ್ರ್ ಆಗತ್ತೀರ ಅಂದ್ರೆ ನಿಮ್ಗೆ ಎಂಟ್ರಿ ಒಳಗೆ ಸಿಗುತ್ತೆ. ಹಾಸನ್ ಸೈಡ್ ಹೋಗೋಕೆ ಮುಂದೆ ಎಂಟ್ರಿ ಒಳಗೆ ಸಿಗುತ್ತೆ. ಹಾಸನದಿಂದ ಬೆಂಗಳೂರು ಸೈಡ್ ಹೊಂಟ್ರಿ ಅಂದ್ರೆ ಎಕ್ಸಿಟ್ ಒಳಗೆ ಸಿಗುತ್ತೆ. ಎಲ್ಲ ಸ್ಟೇಷನ್ ಒಳಗೂ 45 ನಿಮಿಷ ಡಿಲೇ ಹೆಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ನೋಡ್ರಿ ಇದು ಟ್ರೈನ್. ಇನ್ನು 42 ಕಿಲೋಮೀಟ್ರ್ ಐತಿ ಹಾಸನ್ ಜಂಕ್ಷನ್. ಬಟ್ ನಮಗೆ ಟೈಮ್ 10:56 ಕೊಟ್ಟಿರೋದ್ರಿಂದ ನಾವು 10:30 ಮಟ್ಟ ಹೋಗಿ ಆರಾಮ್ ಮುಡ್ತೇವೆ. 10:17 ಕೊಟ್ಟರೆ ಬಟ್ 10:30 ಆಗುತ್ತೆ ಹೋಗಕ್ಕೆ. ಇಲ್ಲಿ ನೋಡ್ರಿ ಇಲ್ಲೇ ಸ್ಟೇಷನ್ ಇಲ್ಲೇ ಐತಿ. ಟ್ರೈನ್ ಎಷ್ಟು ದೊಡ್ಡದೈತೆ ಅಂದ್ರೆ ಸ್ಟೇಷನ್ ಇಳಿಯೋಕ್ಕಾಗುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಇಳಿಯೋರಿಗೂ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಫುಲ್ ಕೆಳಗೆ ಐತದ, ಯಾಕಂದರೆ ಪ್ಲಾಟ್ಫಾರ್ಮ್ ದಾಟ್ ಹೊರಗೆ ಬಂದುಬಿಟ್ಟು ನಾವು ಅಷ್ಟು ದೊಡ್ಡದೈತಿ. ಇಲ್ಲಿ ನೋಡ್ರಿ ಇದು ಎಂಡ್ ಆಯ್ತು. ಯಾಕೆ ಹೇಳ್ರಿ ಇದು ಈ ಲೈನ್ ಒಳಗೆ ಹೋಗೋ ಟ್ರೈನ್ಗಳೆಲ್ಲ ಆಲ್ಮೋಸ್ಟ್ ಮಂಗ್ಳೂರು ಸೈಡ್ ಹೋಗ್ತಾವೆ. ಮಂಗ್ಳೂರು ಸೈಡ್ ಹೋಗೋ ಟ್ರೈನ್ಗಳು ಸಣ್ಣ ಇರ್ತಾವೆ ರೀ ಬೋಗಿ ಒಳಗೆ. ನೀವು ಪಂಚಗಂಗಾ ನೋಡ್ರಿ, ನಮ್ಮ ಯಶವಂತಪುರ ಮಂಗ್ಳೂರು ನೋಡ್ರಿ, ಯಾವುದೋ ಟ್ರೈನ್ಗಳು ನೋಡ್ರಿ, ಗೊಮ್ಮಟೇಶ್ವರ ಅದೇ ಯಶವಂತಪುರ ಮಂಗ್ಳೂರು, ಮತ್ತು ಕಾರವಾರ ಯಶವಂತಪುರ ನೋಡ್ರಿ, ಅವೆಲ್ಲ ಸಣ್ಣ ಇರ್ತಾವೆ. ಯಾಕಪ್ಪ ಅಂದ್ರೆ ಇವು ಸೈಡಿಂಗ್ ಲೈನ್ಸ್ ಏನಿದಾವಲ್ಲ ಸ್ಟೇಷನ್ಗಳೊಳಗೆ ಅವು ಲೆಂತ್ ಕಮ್ಮಿ ಇರೋದ್ರಿಂದ ಅವು ಟ್ರೈನ್ಗಳು ಕಮ್ಮಿ ಅದಾವೆ. ಅದೇ ರೀತಿ ಒಳಗೆ ಇಲ್ಲಿ ಸ್ಟೇಷನ್ ಪ್ಲಾಟ್ಫಾರ್ಮು ಕಮ್ಮಿ ಐತ್ರಿ. ಮತ್ತು ಮಾತಾಡ್ಬೇಕಂದ್ರೆ ಇಲ್ಲಿ ಮಟ್ಟ ನಮ್ಮ ಹಾಸನ ಸೊಲ್ಲಾಪುರ ಹಾಸನದ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀಟ್ ಆ್ಯಂಡ್ ಕ್ಲೀನ್ ಅಂತ ಹೇಳಕ್ಕೆ ಹೋಗಂಗಿಲ್ಲ, ಅಷ್ಟು ಕಷ್ಟ ಐತಿ. ಬಟ್ ವಾಶ್ರೂಮ್ ಜನಗಳು ನೀಟ್ ಮೇಂಟೈನ್ ಮಾಡ್ಯಾರಿ. ಯಶವಂತಪುರ ಬೇದರ್ ಐತೆಲ್ಲ, ಯಶವಂತಪುರ ಬೇದರೊಳಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂದ್ರೆ ಬ್ಯಾಬಿಟ್ರೆ ಜ್ಞಾಪಿಸ್ ಬಿಟ್ರೆ ಹೆಂಗೆ ಆಗ್ಬಿಟ್ಟಿತ್ತು. ಡಿಪಾರ್ಟ್ ಆದ್ವಿ ರೀ ನಾವು ಶ್ರವಣಬೆಳಗೊಳದಿಂದ. ಮತ್ತು ನಿಮ್ಗೊಂದು ಹೋಮ್ವರ್ಕ್, ಹುಬ್ಳಿ ಸೈಡಿಂದ ಶ್ರವಣಬೆಳಗೊಳ ಮತ್ತು ಈ ಕುಣಗಲ್ ಸೈಡ್ದು ಯಾವ ಟ್ರೈನ್ ಇಲ್ಲ ರೀ. ನೀವು ಬೇಕಾದಂಗೆ ತಗೊಂಡು ನೋಡ್ರಿ ಟ್ರೈನ್ ಇಲ್ಲ. ಬಟ್ ರೈಲ್ವೆ ಕೋರ್ಟ್ದವ್ರು 2 ಟ್ರೈನ್ ಬಿಟ್ಟಿದ್ರು ಈ ಲೈನ್ ಒಳಗೆ. ಯಾವ ಟ್ರೈನ್ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನೀವು ರೈಲ್ವೆ ಅಪ್ಡೇಟ್ಸ್ ತಿಳ್ಕೊತಿದ್ರಿ ಅಂದ್ರೆ ಐ ಹೋಪ್ ಯಾರೋ ಒಬ್ಬರು ಕರೆಕ್ಟ್ ಆನ್ಸರ್ ಕೊಡ್ತಾರಂತ. ಒಂದು ಟ್ರೈನ್ ಬಿಟ್ಟಿದ್ದು ರೀ ಹುಬ್ಳಿಯಿಂದ ಕುಣಿಗಲ್ ಶ್ರವಣಬೆಳಗೊಳ ಎಲ್ಲ ಬರ್ತಿತ್ತು. ಈಗ ಒಂದು ತಿಂಗಳು ಹಿಂದೆ ಬಿಟ್ಟಿದ್ರು. ಇಲ್ಲಿ ನೋಡ್ರಿ ಇಲ್ಲೇ ಶಾಂತಿ ಗ್ರಾಮದಾಗ ನಿಂತೇವೆ ನಾವು. ಕ್ಲಿಯರ್ ಇಲ್ಲ ನಮ್ಗೆ, ಇನ್ನೂ ಬಿಟ್ಕೊಳತ್ತಿಲ್ಲ ಹಾಸನ ಒಳಗೆ. 10 ಕಿಲೋಮೀಟ್ರ್ ಐತಿ ಇಲ್ಲಿಂದ ಹಾಸನ್ ಜಂಕ್ಷನ್. ನೋಡೋಣ ಯಾವಾಗ ಬಿಟ್ಕೋತಾರೆ ಅಂತಂತೇಳಿ. ಹಾಸನದಿಂದ ನೆಕ್ಸ್ಟ್ ನಾನು ಹೋಗ್ತೇನೆ ರೀ ಬೆಂಗಳೂರಿಗೆ. ಬೆಂಗಳೂರಿಂದ ರಾಣಿ ಚೆನ್ನಮ್ಮ ಪ್ಲ್ಯಾನ್ ಐತಿ, ಬಟ್ ಟಿಕೆಟ್ ಕನ್ಫರ್ಮ್ ಇಲ್ಲ, ವೇಟಿಂಗ್ ಐತಿ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಇಲ್ಲಿ ನೋಡ್ರಿ ಇಲ್ಲೇ ಶಾಂತಿ ಗ್ರಾಮದೊಳಗೆ ನಮಗೆ ಕ್ರಾಸ್ ಮಾಡಾಕತ್ತೆ ಮೈಸೂರಿಂದ ಯಶವಂತಪುರಕ್ಕೆ ಹೋಗುವಂಥ ಯಶವಂತಪುರ ಎಕ್ಸ್ಪ್ರೆಸ್. ಇದು ವಾಯಾ ಕೆ ಆರ್ ನಗರ ಹಾಸನ ಬರುತ್ತಲ್ರಿ ಆ ಟ್ರೈನ್. ಫೈನಲಿ ಎಂಟ್ರ್ ಆದೀವ್ರಿ ನಾವೀಗ ಹಾಸನ್ ಜಂಕ್ಷನಿಗೆ. ಬಿಫೋರ್ 3 ನಿಮಿಷ ಬಂದು ಎಂಟ್ರ್ ಆದೀವ್ರಿ ನಾವೀಗ ಹಾಸನ್ ಜಂಕ್ಷನಿಗೆ. ನೀವೇನ್ರ ಬರತ್ತೀರಿ ಅಂದ್ರೆ ಮಂತ್ರಾಲಯ ಕಲಬುರ್ಗಿಯಿಂದ ಹಾಸನ್ ಸೈಡ ಬೇರೆ ಬೆಸ್ಟ್ ಟ್ರೈನ್. ಮತ್ತು ನಿಮಗೆ ಟಿಕೆಟ್ ಅವೈಲಬಿಲಿಟಿ ಹೇಳಿದೆ ತಾತ್ಕಾಲ ಮಾಡ್ಕೋರಿ, ಇಲ್ಲಾಂದ್ರೆ ನಿಮಗೆ ಕೋಟಾ ಸಿಗೋಂಗಿಲ್ಲ. ಮತ್ತು ಹಂಗೂ ಸಿಗ್ಬೇಕಂದ್ರೆ 3 AC 2 AC ಟ್ರೈ ಮಾಡ್ಬೋದು. ಸ್ಲೀಪರ್ ಒಳಗಂತೂ ನಿಮಗೆ ಸಿಗೋಂಗಿಲ್ಲ, ಫುಲ್ ಪ್ಯಾಕ್ ಅಂದರೆ ಪ್ಯಾಕ್ ಬರುತ್ತದೆ. ನೀವೇನ್ರ ಹಾಸನಕ್ಕೆ ಬಂದಿರಂದ್ರೆ ಎದಕ್ಕೆ ಬಂದಿದ್ರಿ, ಮತ್ತು ಹಾಸನಿಂದ ಯಾವ ಟ್ರೈನ್ ತೊಗೊಂಡಿದ್ರಿ, ಮತ್ತು ಹಾಸನಕ್ಕೆ ಜಂಕ್ಷನ್ ಯಾಕಂತಾರೆ ಅಂತೇಳಿ ನೀವು ನಮಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಾವು ತಿಳ್ಕೊತೀವಿ ನೀವು ಯಾವ್ಯಾವ ಟ್ರೈನ್ ಒಳಗೆ ಟ್ರಾವೆಲ್ ಮಾಡಿರಿ ಹಂಗೆ ಹಿಂಗೆ ಅಂತೇಳಿ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ನೀವು ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.